ಮಾಯಾ ಸಂಖ್ಯಾತುರೀಯಂ ಪರಮಮೃತಮಜಂ ಬ್ರಹ್ಮಯತ್ತನ್ನತೋಸ್ಮಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ತತ್ವಜಿಜ್ಞಾಸುಗಳಲ್ಲಿ ಪ್ರಾರ್ಥನೆ. ಪ್ರಕ್ರಿಯಾ ಪಂಚಾಹದ 5ನೆಯ ದಿವಸದ ಬೆಳಗಿನ ಪ್ರವಚನ ಪ್ರಾರಂಭವಾಗ್ತಾ ಇದೆ. ವಿಷಯ ಸಾಮಾನ್ಯ ವಿಶೇಷ ಪ್ರಕ್ರಿಯಾ ಅನ್ನುವಂಥ ವಿಷಯ. ಇದುವರೆಗೂ 4 ಪ್ರಕ್ರಿಯೆಗಳನ್ನು ಯಾವ ರೀತಿ ನಾವು ವಿಚಾರ ಮಾಡಬೇಕು ಅಂತ ಹೇಳಿ ಹೊರಟಿವಿ. ಈ ಪ್ರಕ್ರಿಯೆಗಳಲ್ಲಿ ಒಂದು ಸಮಾನ ಅಂಶ ಏನು ಅಂತಂದ್ರೆ, ನಾವು ಏನು ತಿಳ್ಕೊಂಡಿದ್ದೀವೋ ಲೋಕಾನುಭವದಲ್ಲಿ, ಆ ಲೋಕಾನುಭವದಿಂದ ಆರಂಭ ಮಾಡಿ ಪರಮಾರ್ಥವಾದ ಅನುಭವದಲ್ಲಿ ನಿಲ್ಲಿಸೋದು ಪ್ರಕ್ರಿಯೆಯ ಕ್ರಮ. ಯಾಕೆಂದ್ರೆ ಮನನ ಪ್ರಧಾನವಾದಂತಹದ್ದು. ಈ ಲೋಕಾನುಭವವು ಅವಿದ್ಯಾ ಕಲ್ಪಿತ ಅನ್ನೋದನ್ನು ಪ್ರಸಿದ್ಧವಾಗಿ ಶಂಕರಾಚಾರ್ಯರು ಆರಂಭದಲ್ಲೇ ತೋರಿಸಿಬಿಟ್ಟಿದ್ದಾರೆ. ಆದ್ದರಿಂದ ಅವಿದ್ಯಾ ಕಲ್ಪಿತವಾದ ರಾಶಿಯೇ ಈ ಪ್ರಕ್ರಿಯೆಗಳ ವಿಭಾಗಗಳು. ಅದಕ್ಕೆ ನಾವು ತಿಳ್ಕೊಂಡ ಲೋಕಾನುಭವದ್ದು ಹೇಗಿರುತ್ತೆ, ಪರಮಾರ್ಥಾನುಭವದಿಂದ ನೋಡಿದರೆ ಹೇಗಿರುತ್ತೆ ಅಂತ ಅದು 2 ವಿಭಾಗವನ್ನು ತೋರಿಸಿ ಹೇಳಬೇಕಾಗತ್ತೆ. ಈಗ ಲೋಕದಲ್ಲಿ ಮೊಟ್ಟ ಮೊದಲು ಕಾರ್ಯ ಕಾರಣ ಅಂತಂದ್ರೆ ಏನು ಅನಿಸಿಕೆ ಇರುತ್ತೋ, ಕೊನೆಗೆ ಅದು ಅವಿದ್ಯಾ ಕಲ್ಪಿತ ಅಂತ ಆದಾಗ ತಪ್ಪು ತಿಳುವಳಿಕೆಯಿಂದ ಕಂಡಿದ್ದು ಕಾರ್ಯ, ಆ ತಪ್ಪು ತಿಳುವಳಿಕೆಗೆ ಏನು ಕಂಡಿದೀವೋ ಅದಕ್ಕೆ ಆಧಾರವಾದದ್ದು ಕಾರಣ. ಕಾರ್ಯಕಾರಣನ ಶಬ್ದಕ್ಕೆ ಅರ್ಥ ಬೇರೆ ಆಯಿತು. ಅವಾಗ ಏನಾಗುತ್ತೆ ಅಂದ್ರೆ, ಏನು ಕಂಡಿದೀವೋ ಅದಕ್ಕೆ ಆಧಾರವಾಗಿದೆ ಅಂತ ಹೇಳ್ತೀವೋ, ಎರಡೂ ನಿಜವಾಗಿರೋದೇ ಇಲ್ಲ. ತಪ್ಪು ತಿಳುವಳಿಕೆಯಿಂದ ಕಂಡದ್ದಾಗಲೇ, ಆ ಕಂಡದ್ದಕ್ಕೆ ಆಧಾರವಾಗಿದೆ ಅನ್ನೋದಾಗಲೇ, ಆಧಾರ ಇಲ್ಲ ಅಂತ ಹೇಳ್ತಾ ಇಲ್ಲ, ಆಧಾರವಾಗಿದೆ ಅನ್ನೋದಾಗಲೇ ಎರಡೂ ಇಲ್ಲ ಅಂತಾಗಿ ಕಾರ್ಯಕಾರಣ ಅನ್ನೋದು ಎರಡೂ ಇಲ್ಲ ಅಂತ ಅಪವಾದವಾಗತ್ತೆ. ಹೀಗೆ ಕಾರ್ಯಕಾರಣ ಭಾವದಲ್ಲಾಗಲಿ ಅವಸ್ಥಾತ್ರಯದಲ್ಲೂ ಹಾಗೆಯೇ. ಅವಸ್ಥಾತ್ರಯ ಅಂದ್ರೆ ನಾವು ದಿವಸ ಒಂದು ಆಗೋ ಘಟನೆಯನ್ನು ಮಾಡಿದ್ವಿ, ಎಷ್ಟೇ ಚರ್ಚೆ ಮಾಡಿದರೂ ನಮಗೆ ಅವಸ್ಥಾತ್ರಯದಲ್ಲಿ ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ನಮಗೆ ಈ ಕಾಡ್ತಾ ಇರುವಂತಹ ಈ ಎಚ್ಚರದ ಅಭಿಮಾನ ಬಿಡ್ತಾ ಇಲ್ಲ. ಆಚಾರ್ಯರು ಒಂದೇ ಹೇಳಿದ್ರು, ಅವಸ್ಥಾ ಅಂದ್ರೆ ಪರಮಾತ್ಮನು ತೋರಿಕೊಳ್ಳುವ ಒಂದು ಬಗೆ ಅಷ್ಟೇ ಹೇಳಿಬಿಟ್ರು. ಅವಸ್ಥಾ ಅಂದ್ರೆ ಕಾಲದಲ್ಲಿ ನಡೆಯುವ ಘಟನೆ ಇಲ್ಲ. ಪರಮಾರ್ಥ ಅಥವಾ ಪರಮಾತ್ಮನು ತನ್ನನ್ನೇ ತೋರಿಸ್ಕೊಳ್ತಾ ಇರುವಂತಹ ಒಂದು ಪ್ರಕಾರ. ತನ್ನನ್ನೇ ತೋರಿಸ್ಕೊಳ್ತಾ ಇರೋ ಪ್ರಕಾರ ಅಂದ್ರೆ ಪರಮಾತ್ಮನನ್ನ ನಾವು ಆ ರೀತಿ ತಪ್ಪಾಗಿ ತಿಳಿತೀವಿ ಅಂತ ಅರ್ಥ. ಪರಮಾತ್ಮನಿಯಾಗಿ ಈ ರೀತಿ ಎಚ್ಚರವಾಗಿ ತೋರ್ತಾನೆ, ಪರಮಾತ್ಮನಿಯಾಗಿ ಕನಸಾಗಿ ತೋರ್ತಾನೆ, ಪರಮಾತ್ಮನಿಯಾಗಿ ನಿದ್ದೆಯಾಗಿ ತೋರ್ತಾನೆ ಅಂತಂದ್ರೆ ಅವನನ್ನು ಆ ರೀತಿ ನಾವು ತಪ್ಪಾಗಿ ತಿಳಿದೀವಿ ಅನ್ನೋ ಅರ್ಥವೇ. ಆ ರೀತಿಯಾಗಿ ತಿಳಿದಾಗ ಅವಸ್ಥೆ ಎನ್ನುವಂತಹದ್ದು ಅವಿದ್ಯಾ ಕಲ್ಪಿತವಾದ ರೂಪ ಅಂತ. ಆದರೆ ಈ ಅವಿದ್ಯಾ ಕಲ್ಪಿತ ರೂಪಗಳಲ್ಲಿ ನಾವು ಎಷ್ಟು ಈಗ ಅವಾಂತರವಾಗಿ ಕಲ್ಪಿಸ್ತೀವೋ ಅಷ್ಟನ್ನು ರಾಶಿ ಮಾಡೋ ಕ್ರಮ ಆ ಪ್ರಕ್ರಿಯೆಗೆ ಬರುತ್ತೆ. ಇಲ್ಲಿ ಹೋದ್ರೆ ಪೂರ್ತಿ ಅವಿದ್ಯಾ ಕಲ್ಪಿತ ಅಷ್ಟು ಬಾಧಿತವಾಗೋದೇ ಇಲ್ಲ, ಉಳ್ಕೊಂಡ್ಬಿಡುತ್ತೆ ಸ್ವಲ್ಪ. ಇದನ್ನು ವಿಚಾರ ಮಾಡಲಿಲ್ಲ, ಇದನ್ನು ವಿಚಾರ ಮಾಡಲಿಲ್ಲ ಅಂತ. ಹೀಗೆ ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲೂ ಅವಸ್ಥೆಗಳೆಲ್ಲವೂ ನಿಜವಾಗಿ ಆತ್ಮನಲ್ಲಿ ಕಲ್ಪಿತ ಅಂದ್ರೆ ತೋರುವಂತಹದ್ದು. ಆತ್ಮನೇ ಅವಸ್ಥೆಯಾಗಿ ತೋರ್ತಾ ಇದ್ದೀವಿ, ಆತ್ಮನ ನಮ್ಮ ಸ್ವರೂಪವನ್ನೇ ಹೀಗೆ ನಾವು ಕಾಣ್ಕೋತಾ ಇದ್ದೀವಿ ಅಂತ ಸ್ವರೂಪದಲ್ಲಿ ನಿಲ್ಲಿಸೋಕೆ ಮಾಡಿದಂತಹ ಪ್ರಕ್ರಿಯೆ. ತಪ್ಪು ತಿಳುವಳಿಕೆಯನ್ನು ಕಳೆಯೋಕ್ಕೋಸ್ಕರ ಹೇಳಿರುವಂತಹದ್ದು, ಅಧ್ಯಾರೋಪ ದೃಷ್ಟಿಯಿಂದ ಹೇಳಿರೋದು. ಅಲ್ಲೂ ಕೂಡ ಲೋಕಾನುಭವದಿಂದ ಹೊರಟು ಪರಮಾರ್ಥಾನುಭವಕ್ಕೆ ಬರೋಕೆ ಈ ರೀತಿ ಪ್ರಕ್ರಿಯೆಯನ್ನು ಮಾಡಿದ್ದೀವಿ. ಲೋಕಾನುಭವ ಪರಮಾರ್ಥಾನುಭವ ಅಂದ್ರೆ, ಲೋಕಾನುಭವದಲ್ಲಿ ಏನಾಗಿದೆ ಅಂದ್ರೆ ಬರೀ ಅನುಭವ ಅಲ್ವೇ ಇಲ್ಲ. ಕೆಲವು ಇನ್ನೊಬ್ರು ಹೇಳ್ಕೊಟ್ಟದ್ದು, ಕೆಲವು ನಾವು ಕಲ್ಪನೆ ಮಾಡಿದ್ದು, ಅದನ್ನು ನಾವು ಆ ಲೋಕಾನುಭವವನ್ನು ಒಂದೊಂದನ್ನು ವಿಮರ್ಶೆ ಮಾಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಪಂಚಕೋಶ ಪ್ರಕ್ರಿಯೆಯನ್ನು, ದೃಶ್ಯ ಪ್ರಕ್ರಿಯೆಯನ್ನು ಇದೇ ರೀತಿ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಜವಾಗಿ ಪ್ರಕ್ರಿಯೆಯನ್ನು 5 ಇದೆ ಅಂತ ಹೇಳಿ ಹಾಗೆ ವಿಭಾಗ ಮಾಡೋಕೆ ತೋರಿದ್ದಲ್ಲ. ನಾವು ಏನು ತಪ್ಪು ತಿಳುವಳಿಕೆಯಿಂದ ಆತ್ಮನಲ್ಲಿ ಕಲ್ಪಿತ ಮಾಡಿದ್ವು ಅದರ ರಾಶಿಯನ್ನು ತಿಳಿಸೋಕ್ಕೋಸ್ಕರ ಈ ಕ್ರಮ ಮಾಡಿದ್ದು. ಈಗ ಕೊನೆಗೆ ಇವತ್ತಿಗೆ ನಿಜವಾಗಿ 5 ಪ್ರಕ್ರಿಯೆ ಅಂತಲ್ಲ, ನೀವು ಚೆನ್ನಾಗಿ ತಿಳ್ಕೊಳ್ಳಿ. ವೇದಾಂತಲ್ಲಿ ಹೇಳಿರೋ 5 ಪ್ರಕ್ರಿಯೆ ಹಾಗೆ ಹೇಳೋಕೆ ಹೊರಟಿಲ್ಲ. ಅಲ್ಲಿ ಗೀತೆಯಲ್ಲಿ ಹೇಳೋದ್ರೆ ಅಲ್ಲಲ್ಲೇ ಒಂದು ಸಣ್ಣ ಸಣ್ಣ ಪ್ರಕ್ರಿಯೆಗಳಿದೆ. ಮೊದಲು ಅವಿಕ್ರಿಯ ನಿತ್ಯ ಆತ್ಮ ಅಂತ ಒಂದನ್ನು ಇಟ್ಕೊಂಡು ಒಂದು ಪ್ರಕ್ರಿಯೆ ಶುರು ಮಾಡ್ತಾರೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಕೊನೆಯಲ್ಲಿ ಏವಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ನುವಿದಾನೀತೋ ರಾಯಂ ಹಂತಿನ ಹನ್ಯತೆ ವೇದಾವಿನಾಶಿನಂ ನಿತ್ಯಂ ಏನಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ
ಕಂಘಾತೈತಿ ಹಂತಿ ಕಂ, ಅದು ಉಪಸಂಹಾರ. ಹೀಗೆ ಒಂದು ಪ್ರಕ್ರಿಯೆಯನ್ನು ವಿಕ್ರಿಯವಾಗಿರೋದು ಅವಿಕ್ರಿಯವಾಗಿರೋದು ಅಂತ ಇಟ್ಕೊಂಡು ಅದು ಅವಿಕ್ರಿಯವಾದದ್ದರ ನಿಜವಾದ ಸ್ವರೂಪ ಅಂತ ಹೇಳೋಕೆ ಅದೊಂದು ಪ್ರಕ್ರಿಯೆ. ಮುಂದೆ ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ಹೇಳುತ್ತೆ, ಅದು ಒಂದು ಪ್ರಕ್ರಿಯೆ. ಕ್ಷರ ಅಂತ ಹೇಳ್ತಾರೆ, ಅಕ್ಷರ ಅಂತ ಹೇಳ್ತಾರೆ, ಅದು ಒಂದು ಪ್ರಕ್ರಿಯೆ. ಕ್ಷೇತ್ರಜ್ಞ ಅಂತ ಹೇಳ್ತಾರೆ, ಅದು ಒಂದು ಪ್ರಕ್ರಿಯೆ. ಪ್ರಕ್ರಿಯೆಗಳು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅಲ್ಲಲ್ಲಲ್ಲೇ ಆ ಭಗವಂತ ಅಷ್ಟಷ್ಟೇನೆ ಇಟ್ಕೊಂಡು ಹೇಳ್ತಾ ಹೋಗ್ತಾನೆ. ಈಗ ನಮ್ಮ ಇವತ್ತಿನ ವಿಚಾರ ಯಾವುದು ಅಂದರೆ ಸಾಮಾನ್ಯ ವಿಶೇಷ ಭಾವದಿಂದ ಕಾಣ್ತಾ ಇರುವಂತಹ ಒಂದು ಪ್ರಕ್ರಿಯೆ. ಸಾಮಾನ್ಯ ವಿಶೇಷ ಅಂದ್ರೆ ಏನು ಅಂತ ನಿಮ್ಗೆ ಹೇಳದೆ ಹೋದ್ರೆ ನಮಗೆ ಪೂರ್ತಿ ಅದರ ಸ್ವರೂಪ ಅರ್ಥ ಆಗೋಲ್ಲ. ಇದರಲ್ಲಿ ಏನಾಗುತ್ತೆ, ನಮಗೆ ವಿಶೇಷವನ್ನು ತಿಳಿಸೋದು ಸುಲಭ. ಸಾಮಾನ್ಯ ಅಂದ್ರೆ ಏನು ಅಂದ್ರೆ ನಮ್ಮ ಬುದ್ಧಿಗೆ ಹತ್ತೋದಿಲ್ಲ. ಆದರೂ ಕೂಡ ಎರಡನ್ನೂ ನಾವು ವಿಚಾರ ಮಾಡಿದರೆ, ಸಾಮಾನ್ಯ ವಿಶೇಷ ಅನ್ನೋ ವಿಚಾರ ಮಾಡ್ತಾ ಹೋದ್ರೆ ಇಡೀ ನಾವು ಏನು ತಪ್ಪು ತಿಳುವಳಿಕೆಯಿಂದ ನಮ್ಮ ಸ್ವರೂಪದಲ್ಲಿ ಕಲ್ಪನೆ ಮಾಡಿದೀವಿ ಅಷ್ಟು ಅದರಲ್ಲಿ ಅಡಕವಾಗತ್ತೆ. ಇಲ್ಲ ಸಾಮಾನ್ಯವಾಗಿರುತ್ತೆ, ಇಲ್ಲ ವಿಶೇಷವಾಗಿರುತ್ತೆ. ಯಾವುದೋ ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ಒಂದು ರಾಶಿ, ಏನೇನು ಕಲ್ಪನೆ ಮಾಡ್ಬೋದೋ ಅಷ್ಟು. ಆ ತಪ್ಪು ತಗೊಳ್ಬೇಕು, ಆ ರಾಶಿಯಲ್ಲಿ ಸಾಮಾನ್ಯ ವಿಶೇಷ ಅಂತ ಕಲ್ಪನೆ ಮಾಡಿರೋದ್ರಲ್ಲಿ ಲೋಕದ ದೃಷ್ಟಾಂತಗಳಿಂದ ಲೋಕಾನುಭವದಿಂದ ತಗೊಂಡು ಹೋಗಿ ಆ ಪರಮಾರ್ಥ ಮಾತ್ರ ಸಾಮಾನ್ಯವೂ ಅಲ್ಲ ವಿಶೇಷವೂ ಅಲ್ಲ, ಅದ್ವಿತೀಯವಾಗಿದೆ ಅಂತ ಹೇಳಬೇಕು. ಅದಕ್ಕೋಸ್ಕರ ಈ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ. ಈ ಪ್ರಕ್ರಿಯೆ ಬಂದಿರೋದು ಬೃಹದಾರಣ್ಯಕದಲ್ಲಿ ಮೈತ್ರೇಯಿ ಬ್ರಾಹ್ಮಣ ಅಂತಿದೆ. ಅಲ್ಲಿ ಮೈತ್ರೇಯಿಗೆ ಯಾಜ್ಞವಲ್ಕ್ಯರು ಉಪದೇಶ ಮಾಡಿರುವಂತಹ ಒಂದು ಪ್ರಕ್ರಿಯೆ. ಅದರಲ್ಲಿ ಇನ್ನೂ ಏಕಾಯನ ಪ್ರಕ್ರಿಯೆ ಅಂತಲೂ ಒಂದಿದೆ, ಅದು ಪ್ರಳಯ ಪ್ರಕ್ರಿಯೆ ಅಂತ ಹೇಳ್ತಾರೆ. ಸೃಷ್ಟಿ ಪ್ರಕ್ರಿಯೆ ಹೇಗೋ ಪ್ರಳಯವೂ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಹೀಗೆ ಪ್ರಕ್ರಿಯೆಗಳ ಎಣಿಕೆಗೋಸ್ಕರ ಹೊರಟದ್ದಲ್ಲ. ಈಗ ವಿಶೇಷ ಎಂದರೇನು, ಸಾಮಾನ್ಯ ಎಂದರೇನು ಅಂತ ನಾವು ನಮ್ಮ ಬುದ್ಧಿಯಲ್ಲಿ ಇಡೀ ಪ್ರಪಂಚವನ್ನು ಒಟ್ಟಾಗಿ ತಗೊಂಡಾಗ ಆ ಯೋಚನೆ ಮಾಡಬೇಕು. ಹಾಗೆ ವಿಶೇಷ ಅಂದ್ರೇನು, ಇದು ಇಂಥದ್ದು ಗೊತ್ತಾಗತ್ತಲ್ಲ, ಅದು ವಿಶೇಷ. ಅದರ ಆ ವಿಶೇಷಕ್ಕೆ, ಎಲ್ಲ ವಿಶೇಷಕ್ಕೂ ಅನುಗತವಾಗಿರೋದು ಸಾಮಾನ್ಯ. ಇಷ್ಟು ಹೇಳಿದ್ರೆ ಗೊತ್ತಾಗಲ್ಲ ಮನುಷ್ಯನಿಗೆ. ಬರೀ ಲಕ್ಷಣ ಹೇಳಿಬಿಟ್ರೆ ಆಗಲ್ಲ, ಅದೊಂದು ಉದಾಹರಣೆ ಬೇಕು ಅಂತಾರೆ. ಉದಾಹರಣೆ ಕೊಟ್ಟರೆ ಅರ್ಥ ಕಡಿಮೆ ಆಗತ್ತೆ, ಲಕ್ಷಣವಾಗಿ ಹೇಳಿದರೆ ಅರ್ಥ ತಿಳಿಯೋದಿಲ್ಲ. ಎಲ್ಲಕ್ಕೂ ಅನ್ವಯವಾಗುವ ಹಾಗೆ ಲಕ್ಷಣ ಹೇಳಬೇಕು. ಉದಾಹರಣೆ ಕೊಡುವಾಗ ಆ ಅನ್ವಯವಾಗೋದು ಒಂದನ್ನು ತಗೊಂಡು ಉದಾಹರಣೆ ಕೊಡಬೇಕು. ಇದು ಬಹಳ ಕಷ್ಟ. ಈ ಪ್ರವಚನ ಮಾಡೋದ್ರಲ್ಲಿ ಬಹಳ ಏನು ಹೇಗೆ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆದರೂ ಕೂಡ ಹೇಳಬೇಕಲ್ಲ. ಇದು ಹೇಗೆ ಹೇಳ್ತೀವಿ ಅಂತಂದ್ರೆ, ಈಗ ಒಂದು ರೂಪ ವಿಶೇಷ, ರೂಪ ಸಾಮಾನ್ಯ. ಅಂದರೆ ಬಣ್ಣಗಳು 106 ಕೆಂಪು, ಕಪ್ಪು, ಹಳದಿ ಅಂತ ಎಲ್ಲ ಬಣ್ಣಗಳಿವೆ. ಎಲ್ಲವೂ ಬಣ್ಣದ ವಿಶೇಷಗಳೇ ಅಂತ ನೀವು ತಿಳ್ಕೊತೀರೋ ಇಲ್ವಾ? ಬಣ್ಣದ ವಿಶೇಷಗಳು ಅಂದ್ರೆ ಯಾವುದು? ಬಣ್ಣ ಅನ್ನೋದು ಸಾಮಾನ್ಯ, ಬಿಳಿ, ಕಪ್ಪು, ಕೆಂಪು ಅನ್ನೋದು ವಿಶೇಷ. ಹೀಗೆ ಎಲ್ಲೆಲ್ಲಿ ವಿಶೇಷ ಇದೆಯೋ ಅದರ ಜೊತೆಯಲ್ಲಿ ಸಾಮಾನ್ಯ ಇರುತ್ತೋ ಇಲ್ವಾ? ಇದ್ದೇ ಇರುತ್ತೆ. ಒಂದು ವಿಶೇಷ ಏನಂದ್ರೆ ಬರೀ ಸಾಮಾನ್ಯ ತೋರ್ಸೋಕೆ ಬರಲ್ಲ. ಬರೀ ಬಣ್ಣ ತೋರಿಸಿ ಅಂದ್ರೆ ಯಾವುದಾದ್ರೂ ವಿಶೇಷವನ್ನು ಇಟ್ಕೊಂಡೇ ಹೇಳಬೇಕು. ಕೆಂಪನ್ನು ನೋಡಿ ಇದು ಕೆಂಪು ಬಣ್ಣ ಅನ್ಬೇಕು. ಬರೀ ಬಣ್ಣ ತೋರಿಸಿ ಅಂದ್ರೆ ಏನು ಬಣ್ಣ ತೋರಿಸ್ತೀರಿ? ಯಾವ ಬಣ್ಣವೂ ತೋರ್ಸೋಕ್ಕಾಗಲ್ಲ. ಹೀಗೆಯೇ ಈ ಸಾಮಾನ್ಯ ವಿಶೇಷ ಭಾವ ಇದೆಯಲ್ಲ, ಅದು ಏನಾಗತ್ತೆ ಅಂದ್ರೆ ನಾವು ನೋಡುವಾಗ ಅಲ್ಲಲ್ಲೇ ಸಾಮಾನ್ಯ, ಅದೇ ವಿಶೇಷವಾಗತ್ತೆ. ಈಗ ನೋಡಿ, ಪ್ರಾಣಿ ಅನ್ನೋದು ಒಂದು ಸಾಮಾನ್ಯ ಅಂತ ಇಟ್ಕೊಳ್ಳಿ, ಅದರ ವಿಶೇಷ ಮನುಷ್ಯ ಅಂತ. ಪ್ರಾಣಿ ಮನುಷ್ಯನೂ ಹೌದು, ಮನುಷ್ಯನೂ ಪ್ರಾಣಿ ಹೌದು ಅಲ್ವಾ? ಬೇರೆ ಪ್ರಾಣಿಗಳು ಹೌದು. ಮನುಷ್ಯ ಅನ್ನೋದು ಪ್ರಾಣಿಗಳಲ್ಲಿ ಒಂದು ವಿಶೇಷ. ಸಾಮಾನ್ಯ ಯಾವುದೋ ಪ್ರಾಣ ಅಂದ್ರೆ ಪ್ರಾಣ ಉಳ್ಳದ್ದು ಅಂತ ಅರ್ಥ, ಉಸಿರಾಟ ಮಾಡೋದು. ಹಾಗೆ ಮನುಷ್ಯ ಅನ್ನೋದು ಒಂದು ಸಾಮಾನ್ಯ ಅಂತ ಇಟ್ಕೊಂಡ್ರೆ, ಅದರಲ್ಲಿ ಒಂದು ಜನಾಂಗವನ್ನು ಇಟ್ಕೊಂಡ್ರೆ ಯಾವುದು ಬ್ರಾಹ್ಮಣ ಅಂತ ಇಟ್ಕೊಂಡ್ರೆ, ಮನುಷ್ಯ ಅನ್ನೋದು ಸಾಮಾನ್ಯ, ಬ್ರಾಹ್ಮಣ ಅನ್ನೋದು ಒಂದು ವಿಶೇಷ. ಈಗ ಬ್ರಾಹ್ಮಣ ಅನ್ನೋದು ಸಾಮಾನ್ಯ ಇಟ್ಕೊಂಡ್ರೆ ಅದರಲ್ಲೂ ಒಳಪಣಂಗ ಇರುತ್ತಲ್ಲ, ಅದು ವಿಶೇಷ. ಹೀಗೆ ಸಾಮಾನ್ಯ ವಿಶೇಷ, ಸಾಮಾನ್ಯ ವಿಶೇಷ, ಸಾಮಾನ್ಯ ವಿಶೇಷ ಅಂತ ಹೋಗ್ತಾ ಹೋಗುತ್ತೆ. ಇದರ ನಮ್ಮ ಬುದ್ಧಿ ಯಾವುದರಲ್ಲಿ ಇರುತ್ತೆ? ಯಾವಾಗಲೂ ಸಾಮಾನ್ಯದಲ್ಲಿರುತ್ತೋ ವಿಶೇಷದಲ್ಲಿರುತ್ತೋ? ವಿಶೇಷವನ್ನೇ ಹುಡುಕ್ತಾ ಹೋಗ್ತೀವಿ. ಏನ್ರಿ ವಿಶೇಷ ಅಲ್ಲಿ ಅಂತ ಕೇಳ್ತೀವಿ. ನರಸೀಪುರದಲ್ಲಿ ಏನೇನು ನಡೀತು ಹೇಳ್ರಿ ಅಂತೀವಿ. ಏನೇನು ನಡೀತು ಅಂದ್ರೆ ಎಲ್ಲ ಸಾಮಾನ್ಯವಾಗಿತ್ತು ಅಂದ್ರೆ ಜನ ಏನ್ ತಿಳ್ಕೊತಾರೆ, ಅಯ್ಯೋ ದಡ್ರೆ ಅಲ್ಲಿ ಏನು ವಿಶೇಷ ಇಲ್ಲ ಅಂತ ಯಾಕ್ರಿ ಹೋದ್ರಿ, ವಿಶೇಷ ಹೇಳ್ರಿ. ಸಾಮಾನ್ಯ ಹೇಳ್ರಿ ಅಂತ ಯಾರು ಕೇಳ್ತಾರ? ಏನ್ರಿ ನಿಮ್ಮೂರಲ್ಲಿ ಸಾಮಾನ್ಯ? ಎಂತ ಸಾಮಾನ್ಯ? ಏನು ವಿಶೇಷ ಅಂತ ಹೇಳಬೇಕು. ಆ ವಿಶೇಷ ಅಂತ ಕೇಳೋದೆ, ಈಗ ನಾನು ಮೊದಲು ಹೇಳಿದ ಹಾಗೆ ತಪ್ಪು ತಿಳುವಳಿಕೆಯಿಂದ ತೋರಿದ ರೂಪಕ್ಕೆ ವಿಶೇಷ. ಆ ತಪ್ಪು ತಿಳುವಳಿಕೆ ತೋರುವ ರೂಪವನ್ನು ಆಧಾರವಾಗಿ ಇಟ್ಟುಕೊಂಡದ್ದು ಸಾಮಾನ್ಯ. ನಿಮಗೆ ಸಾಮಾನ್ಯ ಬೇಕೋ ವಿಶೇಷ ಬೇಕೋ ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಿ? ಈಗ ಹೇಳ್ತೀರ
ವಾಹ, ನಿಜವಾಗಿ ಮನುಷ್ಯ ವಿಶೇಷ. ಈಗ ಅಂಗಡಿ ಹೋಗ್ತೀರಿ, ಅಂಗಡಿಗೆ ಯಾವುದೋ ಒಂದು ಪಾತ್ರೆ ಅಂಗಡಿ ಹೋಗ್ತೀರಿ, ನಮಗೆ ಪಾತ್ರೆ ಸಾಮಾನ್ಯ ಕೊಡಂತೀರಾ, ಪಾತ್ರೆ ವಿಶೇಷ ಕೊಡಂತೀರಾ? ಬರೀ ಪಾತ್ರೆ ಇರಲ್ಲ, ತೋರೋದು ಇಲ್ಲ. ಯಾವುದಾದ್ರೂ ತಗೊಳ್ಳಿ, ನೀವು ವಿಶೇಷವನ್ನು ಹುಡುಕದೆ ನೀವು ಸಾಮಾನ್ಯದಲ್ಲಿ ಬುದ್ಧಿ ನಿಲ್ಲೋದೇ ಇಲ್ಲ. ಇದೇ ದುರಂತ ಜೀವನದಲ್ಲಿ. ವಿಶೇಷವನ್ನು ಬೇಕು ಅಂದರೆ ಅರ್ಥ ಏನು? ವಿಶೇಷದಲ್ಲಿ ಪ್ರೀತಿ ಇದೆ, ಸಾಮಾನ್ಯದಲ್ಲಿ ನಮ್ಗೆ ಪ್ರೀತಿ ಇಲ್ಲ. ಆ ವಿಶೇಷ ಅನ್ನೋದು ಸಾಮಾನ್ಯದಲ್ಲಿ ಸಾಯತ್ತೆ, ಸತ್ತೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ? ಪ್ರೇಮಕ್ಕೆ ಆಧಾರ ಸತ್ತೋಯ್ತು. ಪರಮಾತ್ಮನೂ ಹೀಗೆ ವಿಶೇಷವಾಗಿ ತೋರಿದ್ರೆ ಅವನು ಪ್ರೀತಿಸ್ಬೋದಾಯಿತು. ಅವನು ಸಾಮಾನ್ಯವೂ ಅಲ್ಲದ, ವಿಶೇಷವೂ ಅಲ್ಲದ, ಸಾಮಾನ್ಯ ಜೊತೆಯಲ್ಲೂ ವಿಶೇಷ ಜೊತೆಯಲ್ಲೂ ಸೇರಿಕೊಂಡು, ಅದು ಅದಕ್ಕೊಂದು ಕಲ್ಪಿತವಾಗಿ ಹೇಳೋದಾದ್ರೆ ಮಹಾಸಾಮಾನ್ಯ ಅಂತ ಹೇಳಬೇಕು. ಮಹಾಸಾಮಾನ್ಯ ಅಲ್ಲ ಅದು, ನಿಸ್ಸಾಮಾನ್ಯ ವಿಶೇಷಕಂತಾರೆ. ಇವರು ನಮ್ಮ ಸುರೇಶ್ವರಾಚಾರ್ಯ ಚೆನ್ನಾಗಿ ಹೇಳ್ತಾರೆ. ಬ್ರಹ್ಮ ಅಂದ್ರೆ ಏನು ಅಂದ್ರೆ ಯಾವುದನ್ನೂ ಬಿಟ್ಟಿಲ್ಲ, ಯಾವುದ್ರ ಜೊತೆನೂ ಸೇರ್ಕೊಂಡಿಲ್ಲ ಅಂಥದ್ದು ಬ್ರಹ್ಮ. ಅವ್ಯಾವೃತ್ತಂ ಅನನುಗತಂ. ಈ ಜಗತ್ತಿನಲ್ಲಿ ಯಾವುದನ್ನೂ ಬಿಟ್ಟಿಲ್ವಂತೆ, ಆದ್ರೆ ಯಾವ್ರ ಜೊತೆಗೂ ಸೇರಿಲ್ವಂತೆ. ಏನ್ರಿ ಎರಡು ವಾಕ್ಯ ಹೇಳ್ತೀರಿ ನೀವು, ಇದು ಏನ್ರಿ ಏನ್ರಿ ಅದು ಅಂಥದ್ದು. ಅದು ಹಾಗೆ ಹೇಳುವಾಗ ಆ ಸಾಮಾನ್ಯ ವಿಶೇಷದಲ್ಲಿ ನೀವು ವಿಶೇಷದಿಂದ ಸಾಮಾನ್ಯದ ಕಡೆಗೆ ನೀವು ಬುದ್ಧಿ ಹೋಗಬೇಕಾದ್ರೆ ನಿಮ್ಮ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ. ನೋಡಿ, ಸಾಮಾನ್ಯವನ್ನು ಯಾರ್ಯಾರು ಪ್ರೀತಿಸ್ತಾನೋ ಅವನಿಗೆ ಆ ಮನಸ್ಸಿನ ಕ್ಷೋಭೆ ಇದೆಯಲ್ಲ, ಅದು ಅಷ್ಟಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಒಬ್ಬರು ಕೂತಿದ್ದಾರೆ, ಈಗ ಶುದ್ಧ ಸಾಮಾನ್ಯ ಉದಾಹರಣೆಯಲ್ಲಿ ಕೊಟ್ಟಿರೋದು. ನಮ್ಮೂರಲ್ಲಿ ಸಂಗೀತ ದಿವಸ ನಡೀತಾ ಇರುತ್ತೆ. ಅವ್ರು ತುಂಬ ಹಾಡ್ತಾರೆ. ನೀವೇನು ಕೆಲಸ ನಮಗೆ ದಡ್ರು ನಾವು ಒಂದೇ ಗೊತ್ತಾಗೋದೇನೋ ಶಬ್ದ ಮಾತ್ರ ಗೊತ್ತಾಗತ್ತೆ ಹೊರತು ಯಾವ ರಾಗ ಗೊತ್ತಿಲ್ಲ, ಯಾವ ತಾಳ ಗೊತ್ತಿಲ್ಲ, ಯಾವ ಅರ್ಥ ಗೊತ್ತಾಗೋ ಹೇಳೋದು ಇಲ್ಲ. ಅವರು ಅದೇನೋ ಹೇಳ್ಬಿಡ್ತಾರೆ ವಾ 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 ಅಂತ. ಏನು ನಮ್ಮ ತಂದೆಯವ್ರಿಗೆ ಬೇಜಾರು, ಏನು ನೀನು ಶಬ್ದ ಆ ಅಂತ ಹೇಳ್ಬೇಕು, ನಾವು ದುಡ್ಡು ಕೊಡ್ಬೇಕಾ? ಏನು ಹೇಳಬೇಡ, ಸುಮ್ಮನೆ ಕೂತಿರೋ, ಬರೀ ಶಬ್ದ, ಕಿವಿಗೆ ಬೇರೆ ನಿದ್ದೆ ಬರಲ್ಲ, ಗಲಾಟೆ ನಿಮ್ದು. ಇಲ್ಲಿ ಗಲಾಟೆ ಯಾಕೆ ಮಾಡ್ತೀರಿ ಅಂತಾರೆ. ಈಗ ನೀವು ಸಂಗೀತ ಕೇಳಕ್ ಹೋದವರು ಸಾಮಾನ್ಯ ಕೇಳಕ್ ಹೋದ್ರ, ವಿಶೇಷ ಕೇಳಕ್ ಹೋದ್ರ? ಬೇಜಾರು ಮಾಡ್ಕೋಬೇಡಿ, ಇದು ಪ್ರಕ್ರಿಯೆಗೋಸ್ಕರ ಹೇಳಿದ್ದು. ಈಗ ಮನುಷ್ಯ ಲೋಕದಲ್ಲಿ ವಿಶೇಷ ತಿಳ್ಕೊಂಡವನು ಬುದ್ಧಿವಂತನೋ, ಸಾಮಾನ್ಯ ತಿಳ್ಕೊಂಡವನು ಬುದ್ಧಿವಂತನೋ? ಎಂತ ಹೇಳ್ರೆ, ಸಾಮಾನ್ಯ ತಿಳ್ಕೊಂಡ್ರೆ ಬುದ್ಧಿವಂತನೋ? ಈಗ ವಿಶೇಷ ದೊಡ್ಡದೋ ಸಾಮಾನ್ಯ ದೊಡ್ಡದೋ ಹೇಳಿ? ಪರೀಕ್ಷೆ ಸಾಮಾನ್ಯ. ನಾವು ಅದಕ್ಕೆ ಪರೀಕ್ಷೆಗೆ ಹೋಗ್ಲಿಲ್ಲ, ವಿಶೇಷ ಬರೀಬೇಕು. ನಾವು ಸಾಮಾನ್ಯ ಏನ್ರಿ ವಿಶೇಷ ಅಂದ್ರೆ ನಿರ್ವಿಶೇಷೋ ವಿಶೇಷ. ಯಾವ ವಿಶೇಷ ಇಲ್ಲ ಅನ್ನೋದೇ ವಿಶೇಷ ನಮ್ದ್ರಲ್ಲಿ. ರಸೋವೈಸಹ ಅಂದ್ರೆ ರಸಸ್ವರೂಪ ಅಂದ್ರೆ ವಿಶೇಷವಿಲ್ಲದ ಆನಂದ ಸ್ವರೂಪ. ಸುಖ ದುಃಖ ಎರಡೂ ಇಲ್ಲದ ಆನಂದ ಸ್ವರೂಪ, ಅದು ವಿಶೇಷವೇದ. ನಿದ್ದೆಯಲ್ಲಿರೋ ಆನಂದ ವಿಶೇಷವೇಂದ್ರೆ ಯಾವ ಥರ ಹೇಳ್ರಿ? ನಿದ್ದೆಯಲ್ಲಿರೋ ಆನಂದ ಜಿಲೇಬಿ ಆನಂದವೋ, ಅಥವಾ ಚಿರೋಟಿಯ ರುಚಿನೋ, ಅಥವಾ ಕಾಫಿ ರುಚಿನೋ? ಯಾವ ಥರ ರುಚಿ? ಯಾವ ವಿಶೇಷವೂ ಇಲ್ಲದ ರುಚಿ. ಆ ನಿದ್ದೆ ಆನಂದಕ್ಕೆ ಯಾರು ಬೆಲೆ ಕೊಡ್ತಾರ? ನಿಮ್ಗೇನ್ರಿ ಗೊತ್ತಿದೆ ಅಂದ್ರೆ ನಿದ್ದೆ ರುಚಿ ಚೆನ್ನಾಗಿ ಗೊತ್ತಿದೆ ಅಂದ್ರೆ ದಡ್ಡ ಜಿಲೇಬಿ ತಿನ್ನೋ, ರವೆ ಉಂಡೆ ತಿನ್ನೋ, ಅದು ಇದು ತಿನ್ನೋ ಅಂತ ಹೇಳ್ತಾ ಇರೋದು. ರಸೋವೈಸ ಅಂತೇಳಿ ನಿದ್ದೆ ಮಾಡಕ್ ಹೋಗ್ತಾರೆ. ನಿದ್ದೆ ಆನಂದವಂತ ಗೊತ್ತಾರ? ಅಂದ್ರೆ ಮನುಷ್ಯ ಪ್ರಪಂಚದಲ್ಲಿ ವಿಶೇಷವನ್ನು ಹುಡುಕೋದು, ವಿಶೇಷವನ್ನು ತಿಳ್ಕೊಳ್ಳೋದ್ರಿಂದ ಮಹಾಬುದ್ಧಿವಂತ. ವಿಶೇಷವನ್ನು ಇಷ್ಟಪಡಬೇಕು, ವಿಶೇಷದಲ್ಲೇ ನಮ್ಮ ಬುದ್ಧಿ ಇದೆ. ಇದೆಲ್ಲ ಯಾರು ಕೊಟ್ಟ ಪಾಠ ಹೇಳಿದ್ರೆ? ಈ ತಪ್ಪು ತಿಳುವಳಿಕೆಯಿಂದ ಬಂದ ನಾನು ಹೇಳಿಕೊಟ್ಟ ಪಾಠ ಇದು. ಇವನು ಹೇಳ್ತಾ ಇದ್ದಾನೆ ವಿಶೇಷ ನೋಡು, ವಿಶೇಷ ನೋಡು ಅಂತ. ಈಗ ಇವನನ್ನು ಬಲಿ ಹಾಕ್ರೆ ಹೋದ್ರೆ ಈ ವಿಶೇಷ ಬುದ್ಧಿ ಹೋಗಲ್ಲ. ಬಲಿ ಹಾಕೋದು ಅಂದ್ರೆ ಅವನನ್ನು ತಗೊಂಡೋಗಿ ಸಾಮಾನ್ಯದಲ್ಲಿ ಮುಳುಗಿಸ್ಬಿಡೋದು. ನೀನೇ ಸಾಮಾನ್ಯ, ಇನ್ನೆಂಥ ವಿಶೇಷ ಹುಡುಕ್ತೀಯ? ಸಾಮಾನ್ಯ ವಿಶೇಷ ಇಲ್ದಾಗ ಮಾಡ್ತೀವಿ ಅನ್ನೋದಕ್ಕೋಸ್ಕರವಾಗಿ ಪ್ರಕ್ರಿಯೆ ಆರಂಭವಾಗತ್ತೆ. ಈಗ ನಮಗೆ ಏನು ಕಲ್ಪಿತ ಪ್ರಪಂಚ ಇದೆ, ಇದರಲ್ಲಿ ಮೊದಲು ಶಬ್ದ ಸಾಮಾನ್ಯ, ಶಬ್ದ ವಿಶೇಷ ಅಂತೀವಿ. ಇದರಲ್ಲಿ ನಾವು ಒಂದು ನಿಶ್ಚಯ ಮಾಡಬೇಕು. ಪ್ರಸಂಗವಶಾತ್ ಹೇಳ್ತೇನೆ, ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ತಪ್ಪು ತಿಳುವಳಿಕೆ ಹೇಳಿ ಅದು ತಪ್ಪು ತಿಳುವಳಿಕೆ ಅಂತ ಹೇಳ್ತೇನೆ. ಅಂದರೆ ತರ್ಕಶಾಸ್ತ್ರದವರು ಸಾಮಾನ್ಯ ಅಂತಾರೆ. ಅವರು ನಿನ್ನೆ ಒಂದು ಚರ್ಚೆ ಮಾಡಿದ್ವಿ, ಅದು ಸ್ವಲ್ಪ ಅರ್ಥವಾಗೋದು ಕಷ್ಟ. ಮನುಷ್ಯತ್ವ ಜಾತಿ ಮನುಷ್ಯರಲ್ಲೆಲ್ಲ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನಿದೆ? ಮನುಷ್ಯತ್ವ ಜಾತಿ ಇದೆ. ಒಬ್ಬ ಮನುಷ್ಯನಲ್ಲಿ ಪೂರ್ತಿ ಮನುಷ್ಯತ್ವ ಜಾತಿ ಇದ್ರೆ ಇನ್ನೊಬ್ಬ ಮನುಷ್ಯನ ಇದೆಯೋ ಇಲ್ವಾ? ಇದೆ. ಎಲ್ಲಾ ಮನುಷ್ಯನು ಸೇರಿ ಮನುಷ್ಯನ ಜಾತಿ ಅಂತ ಹಾಗ ಇಟ್ಕೊಂಡಿಲ್ಲ ಅವರು. ಹಾಗಾಗ್ಬಿಟ್ರೆ ಏನಾಗ್ಬಿಡುತ್ತೆ ಅವರ ಪ್ರಕಾರ? ತರ್ಕ ನೋಡಿ. ಆವಾಗ ಮನುಷ್ಯ ಅಂತ ಗೊತ್ತಾಗಬೇಕಾದ್ರೆ ಇಡೀ ಪ್ರಪಂಚದ ಮನುಷ್ಯರೆಲ್ಲ ನೋಡಿ ಗೊತ್ತಾಗಬೇಕಾಗತ್ತೆ.
ಒಬ್ಬೊಬ್ಬ ಮನುಷ್ಯನ ನೋಡಿಯೂ ಮನುಷ್ಯ ಅಂತ ಗೊತ್ತಾಗಬೇಕಾದ್ರೆ ಒಬ್ಬೊಬ್ಬ ಮನುಷ್ಯನಲ್ಲೂ ಮನುಷ್ಯತ್ವ ಜಾತಿ ಇದೆ ಅಂತ. ಆ ತರಹದ್ದು ನಾವು ಹೇಳ್ತಾ ಇಲ್ಲ ಇಲ್ಲಿ. ಸಾಮಾನ್ಯ ಅಂದರೆ ಮನುಷ್ಯತ್ವ ಜಾತಿ ಅನ್ನೋ ಮನುಷ್ಯತ್ವ ಅನ್ನೋ ಸಾಮಾನ್ಯ, ಮನುಷ್ಯ ಅನ್ನೋದು ವಿಶೇಷ, ಆ ತರಹ ಹೇಳ್ತಾ ಇಲ್ಲ. ಇದು ಒಂದು ಕ್ರಮ. ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಹೇಳುವಾಗ ನೋಡಿ, ರೂಪ ವಿಶೇಷಗಳಲ್ಲಿ ರೂಪ ಸಾಮಾನ್ಯ ಅಂತ ಹೇಳಿದ್ವಿ. ರೂಪ ವಿಶೇಷ ಅಂದ್ರೆ ಕೆಂಪು, ಕಪ್ಪು, ಬಿಳುಪು, ಹಳದಿ ಇತ್ಯಾದಿ ರೂಪಗಳಿಗೆ ವಿಶೇಷ ಇದೆಯಲ್ಲ, ಅದರಲ್ಲೆಲ್ಲ ರೂಪ ಅಂದ್ರೆ ಬಣ್ಣ ಅನ್ನೋದು ಸಾಮಾನ್ಯ ಅಂತ ಹೇಳಿದ್ವಿ. ಅವರು ಹಾಗೆ ಹೇಳಲ್ಲ. ಒಂದೊಂದರಲ್ಲೂ ಕಪ್ಪು ಅನ್ನೋದ್ರಲ್ಲಿ ಕೃಷ್ಣತ್ವ, ಬಿಳುಪು ಅನ್ನೋದ್ರಲ್ಲಿ ಶುಕ್ಲತ್ವ, ಒಂದೊಂದರಲ್ಲೂ ಸಾಮಾನ್ಯ ಇದೆ ಅಂತಾರೆ. ನಾವು ಒಂದು ಸಾಮಾನ್ಯ ಅಂತ ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀವಿ? ವಿಶೇಷದಲ್ಲಿ ಸಾಮಾನ್ಯ ಇದೆ ಅಂತ ಹೇಳ್ತಾ ಇದೀವಿ. ವಿಶೇಷ ಬೇರೆ ಬೇರೆ, ಸಾಮಾನ್ಯ ಅನುಗತ ಅಂತ. ಅವರು ಹಾಗೆ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದೇನೋ ಒಂದೊಂದು ವಿಶೇಷದಲ್ಲೂ ಸಾಮಾನ್ಯ ಇದೆ ಅಂತ ಹೇಳ್ತಾರೆ. ಸಾಮಾನ್ಯ ಅಂದ್ರೆ ಈಗ ವಿಶೇಷ ಅಂದ್ರೆ ಮನುಷ್ಯ, ಮನುಷ್ಯ ಅನ್ನೋದು ವಿಶೇಷ ಅಂತ ಆಗಬೇಕಾದ್ರೆ ಸಾಮಾನ್ಯ ಯಾವುದಾಗ್ಬೇಕು ಹೇಳಿ? ಪ್ರಾಣಿ. ಕರೆಕ್ಟ್ ಹೇಳಿದ್ರೆ. ಈಗ ಬ್ರಾಹ್ಮಣ ಅನ್ನೋದು ವಿಶೇಷ ಆಗಬೇಕು, ಸಾಮಾನ್ಯ ಯಾವುದು? ಮನುಷ್ಯ. ಈಗ ಪ್ರಾಣಿ ಅನ್ನೋದೇ ಸಾಮಾನ್ಯ ಆಗಬೇಕು, ಯಾವುದು ವಿಶೇಷ ಹೇಳಿ? ಅಯ್ಯೋ ಮನುಷ್ಯ. ಪ್ರಾಣಿ ಅನ್ನೋದೇ ವಿಶೇಷ ಅಂತ ತಿಳ್ಕೋಬೇಕು, ಯಾವುದು ಸಾಮಾನ್ಯ? ಪದಾರ್ಥ. ಪದಾರ್ಥದಲ್ಲಿ ಚೇತನ ಅಚೇತನ ಅಂತ ಎರಡು ವಿಶೇಷ ಇದೆ. ನಮಗೆ ಹಿಂದಕ್ಕೆ ಹೋಗಿ ಬರಬೇಕು, ಮುಂದಕ್ಕೆ ಹೋಗಿ ಬರುತ್ತೆ, ವಿಶೇಷ ಹುಡ್ಕೊಳಕ್ ಬರುತ್ತೆ. ಹಿಂದಕ್ಕೆ ಹೋಗ್ಬೇಕು. ಅನಧ್ವಗ ಅಧ್ವಸು ಪಾರೈಷ್ಣವ. ಈ ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಚಿಂತನೆ ಮಾಡೋದು ಸುಲಭ. ಯಾರಾದರೂ ಒಬ್ಬರು ನಮ್ಮಲ್ಲಿ ಸನ್ಯಾಸಿಗಳು ಬಂದಿದ್ರು ಗೋಕುಲಾಷ್ಟಮಿ ದಿವಸ. ಅವರಿಗೆ ಗೋಕುಲಾಷ್ಟಮಿಯಲ್ಲಿ ನಾನಾ ಪ್ರಕಾರವಾದ ತಿಂಡಿ ಕೊಡ್ತಾ ಇದ್ರು. ಪಾಪ ಸನ್ಯಾಸಿಗಳು ಅಂತೇಳಿ ಎಲ್ಲ ತಿಂಡಿ ಕೊಟ್ಬಿಟ್ಟಿದ್ದಾರೆ, ತಿಂದಿದ್ದಾರೆ. ಅವ್ರು ಕೊಟ್ಟವರಿಗೆ ಏನು ಅಂದ್ರೆ ನಮ್ದು ಕೊಟ್ಟದ್ದೇನು ವಿಶೇಷ ಅಂತ ಹೇಳ್ಕೋಬೇಕು ಅಂತ. ಪ್ರತಿಯೊಬ್ಬರು ಬಂದು ಕೇಳೋರು, ಎಲ್ಲ ತಗೊಂಡ್ರ, ಏನು ವಿಶೇಷ, ಏನಿತ್ತು ಆಗಿತ್ತು ಅಂತ. ಅವ್ರು ಹೇಳಿದ್ರು ಆಲ್ ಆರ್ ರೈಸ್ ಅಂದ್ರು. ಏನು ಹೇಳಿದ್ರು? ಎಲ್ಲ ಅಕ್ಕಿ ಇದೆ ಅಂದ್ರು. ಈ ಸನ್ಯಾಸಿಗಳಿಗೆ ಏನು ಗೊತ್ತಾಗಲ್ಲ ಅಂದ್ರು ಅವರು. ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, ಏನೋ ಒಂದು ತಿಂಡಿ ಕೊಟ್ಟು ಯಾವ್ದ್ರದ್ದು ಹೇಳ್ರಿ ಅಂತಾರೆ. ನಮ್ಗೇನು ಗೊತ್ತಾಗುತ್ತೆ? ನಮ್ಗೆ ಸಾಮಾನ್ಯ ಅಂತ ಹೇಳಿದ್ರು. ಅವ್ರು ದಡ್ರು ನಾವು. ಎಷ್ಟು ಜನ ತಾಯಂದ್ರು ಪರೀಕ್ಷೆ ಮಾಡಿದ್ರು, ಏನೋ ಅನ್ಸತ್ತೆ, ಒಂದು ಹುಳಿಯಾಗಿದೆ, ಸಿಹಿ ಆಗಿದೆ, ಇದೇನೋ ಅನ್ಸುತ್ತೆ. ಯಾವ ಪದಾರ್ಥ ಇರ್ಬೋದು? ಗೋಧಿ ಹಿಟ್ಟು ಇರ್ಬೋದು, ಮೈದಾ ಹಿಟ್ಟು ಇರ್ಬೋದು ಅಂತ ಕೇಳಿದ್ರೆ ಎಂತ ಗೊತ್ತಾಗುತ್ತೆ ನಮಗೆ? ನಾವು ಸಾಮಾನ್ಯ ಅರಿಯೋರು, ವಿಶೇಷ ಅರಿಯೋಕ್ಕೆ ಬರಲ್ಲ. ಯಾವ ವಿಶೇಷವನ್ನು ಹುಡುಕುವಂತಹದ್ದಲ್ಲ. ಈ ಸಾಮಾನ್ಯ ಅರಿಯೋರಿಗೆ ಶಾಂತತೆ ಇದೆ, ವಿಶೇಷ ಅರಿಯೋರಿಗೇನಿದೆ? ಕಾಮ ಇದೆ, ಕ್ಷೋಭೆ ಇದೆ. ಆದರೆ ಮನುಷ್ಯ ವಿಶೇಷ ಅರಿತು ಬುದ್ಧಿವಂತನಾಗಬೇಕು ಅಂತ ಹೋಗ್ತಾನೆ. ಇವರು ಸ್ಪೆಷಲೈಸ್ಡ್ ಅಂತೆ ಯಾವುದ್ರಲ್ಲೇ. ಡಾಕ್ಟ್ರು ಚಿಲ್ಡ್ರನ್ ಇವರು ಸ್ಪೆಷಲೈಸ್ಡ್ ಅಂತ. ಸಾಮಾನ್ಯ ಅಂತ ಆಗೋಲ್ಲ, ವ್ಯವಹಾರ ಹಾಗೆ ಇರಬೇಕು. ನಮಸ್ಕಾರ ಆಗ ನಿನ್ನ ಇಲ್ಲ. ಒಟ್ಟು ಈ ಎಲ್ಲ ವಿಶೇಷ ಎಲ್ಲದರಲ್ಲೂ ಬಹಳ ವಿಶೇಷವಾಗಿ ಹೇಳ್ತಾರೆ ಅವರು ಪ್ರವಚನದಲ್ಲಿ ಅಂತಾರೆ. ಏನ್ ಹೇಳಬೇಕು? ಪ್ರವಚನದಲ್ಲಿ ಸಾಮಾನ್ಯವನ್ನು ಹೇಳ್ತಾರೆ ಅಂತ ಹೇಳಬೇಕು. ನಿಮಗೆ ಗೊತ್ತಿದ್ದನ್ನು ಹೇಳಿದ್ರೆ ಸಾಮಾನ್ಯ ಆಗ್ಬಿಡುತ್ತೆ, ಗೊತ್ತಿಲ್ಲದೆ ಇರೋದನ್ನು ಹೇಳಿದ್ರೆ, ಈಗ ಗೊತ್ತಿಲ್ಲದೆ ಇರೋದನ್ನು ಹೇಳ್ತಾ ಇದ್ದೀನೋ ಗೊತ್ತಿದ್ದನ್ನು ಹೇಳ್ತಾ ಇದ್ದೀನೋ ಹೇಳ್ರಿ? ನಿಮಗೆ ಏನು ಗೊತ್ತಿದೆಯೋ ಅದು ಸಾಮಾನ್ಯ, ಏನು ಗೊತ್ತಿಲ್ವೋ ಅದು ವಿಶೇಷ. ಈಗ ನಾನು ಪ್ರವಚನ ಮಾಡ್ತಾ ಇರೋದು ಗೊತ್ತಿದ್ದನ್ನು ಹೇಳ್ತಾ ಇದ್ದೀನೋ ಗೊತ್ತಿಲ್ಲದೆ ಇರೋದನ್ನು ಹೇಳ್ತಾ ಇದ್ದೀನೋ? ಗೊತ್ತಿದ್ದನ್ನೇ ತಪ್ಪಾಗಿ ತಿಳ್ಕೊಂಡದ್ದನ್ನು ಹೇಳ್ತಾ ಇದ್ದೀನಿ, ಗೊತ್ತೇ ಆಗಿದೆ. ಆದರೆ ನಾನು ಸಾಮಾನ್ಯವನ್ನೇ ಹೇಳ್ತಾ ಇರೋದು, ವಿಶೇಷ ಹೇಳ್ತಾ ಇಲ್ಲ. ಏನೋ ಬಂದಲ್ಲಿ ಏನೋ ಬಂದರು, ಪ್ರವಚನ ಮಾಡಿದ್ರು, ಒಂದು ವಿಶೇಷವಾಗಿ ಬಂತು, ಒಂದು ಅನುಭವ, ಆಹಾ ಅಂತ ಎಲ್ಲರೂ. ಯಾವ ವಿಶೇಷವೂ ಹೊಸದಾಗಿ ಬರೋ ವಿಶೇಷ ಹೇಳ್ತಾನೆ ಇಲ್ಲ. ವಿಶೇಷ ಹೊಸ ಬಂತು ಅಂದ್ರೆ ಅದು ತಪ್ಪು ತಿಳ್ಬೇಕೇನೆ. ಹೋಗಿದ್ವಿ ಸ್ವಾಮಿ ಅಲ್ಲಿಗೆ ಇದಕ್ಕೆ ತಿರುವಣ್ಣಾಮಲೆಗೆ ತಿರುಗಾಡ್ತೀವಿ, ಒಂದು ವಿಶೇಷ ಅನುಭವ ಜಮ್ ಅಂದ್ಬಿಡ್ತು ಅಂತಾರೆ. ನಾನು ನಮಸ್ಕಾರ ಅಂತೀನಿ ನಾನು, ಆದ್ರೆ ನನಗೆ ಒಳಗೆ ಗೊತ್ತಿದೆ ಇದೆಲ್ಲ ತಪ್ಪು ತಿಳುವಳಿಕೆ ಇದು. ಆದರೆ ಮನುಷ್ಯನಿಗೆ ನಾನು ಎಲ್ರಿಗಿಂತ ವಿಶೇಷ ಆಗಬೇಕು ಅನ್ಸುತ್ತೆ ಅಲ್ವಾ? ಎಲ್ಲರ ಹಾಗನಲ್ಲ, ನಾನು ಎಲ್ರಿಗಿಂತ ವಿಶೇಷವಾಗಿರಬೇಕು ಅಂತ. ಆದರೆ ಒಬ್ಬರು ಹೇಳಿದರೆ ಎಲ್ಲರೊಳ ಒಂದಾಗು ಅನ್ನುವಾಗ ಅವರ ಆ ಒಂದಾಗು ಅನ್ನೋ ಪದದಲ್ಲಿ ಎಷ್ಟು ಒಂದು ತೀವ್ರತೆ ಇದೆ ಅಂದರೆ, ನಾನು ಯಾರಿಗಿಂತಲೂ ಯಾವತ್ತೂ ಯಾವ ರೂಪದಿಂದಲೂ ಬೇರೆಯಲ್ಲ, ಯಾವ ಪದಾರ್ಥಕ್ಕಿಂತಲೂ ಬೇರೆಯಲ್ಲ, ಯಾವ ಪ್ರಾಣಿಗಿಂತಲೂ ಬೇರೆಯಲ್ಲ, ಯಾವ ಗಿಡ ಮರಗಳಿಗಿಂತಲೂ ಬೇರೆಯಲ್ಲ, ಯಾವ ತೋರುವ ದೃಶ್ಯರಾಶಿಗಳಿಗಿಂತಲೂ ಬೇರೆಯಲ್ಲ ಅನ್ಬೇಕಾದ್ರೆ ನೀವು ಏನು ತಿಳ್ಕೋಬೇಕು? ಮಹಾಸಾಮಾನ್ಯವನ್ನು ತಿಳ್ಕೋಬೇಕು. ಸಾಮಾನ್ಯ ವಿಶೇಷವಿಲ್ಲದ ಒಂದು ಸಾಮಾನ್ಯವನ್ನು ತಿಳ್ಕೋಬೇಕು. ಅದಕ್ಕೆ ಈ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದೀವಿ. ಈಗ ನೀವೇನು ಮಾಡಬೇಕು ಅಂದರೆ ಪದಾರ್ಥಗಳ ಚಿಂತನೆ ಮಾಡಕ್ಕೆ ಹೋಗಬೇಡಿ.
ಪದಾರ್ಥಗಳನ್ನು ಎಣಿಸ್ಕೊಂಡು ಸಾಮಾನ್ಯ ವಿಶೇಷ ಹಾಗೆ ಹೇಳಕ್ ಹೋಗೋದು ಬೇಡ. ನಮಗೆ ಸುಲಭವಾಗಿ ದಾಟೋದಾದ್ರೆ ಇಂದ್ರಿಯಗಳಲ್ಲಿ ಬರುವಂತಹ ಜ್ಞಾನ ಇದೆಯಲ್ಲ, ಐತಾನೆ, ಇನ್ನು 6ನೇ ಜ್ಞಾನ ಬರೋಲ್ವಲ್ಲ, 5 ಇಂದ್ರಿಯಗಳ ಜ್ಞಾನದಲ್ಲೂ ಸಾಮಾನ್ಯ ವಿಶೇಷ ಅಂತ ನೋಡ್ಬಿಡೋಣ. ರೂಪಕ್ಕೆ ಹೇಳಿದ್ರೆ, ಈ ರೂಪಕ್ಕೆ ರೂಪವುಳ್ಳ ಪದಾರ್ಥ ಅಂತ ಮತ್ತೆ ನೋಡಲೇಬಾರ್ದು. ರೂಪವುಳ್ಳ ಪದಾರ್ಥ ರೂಪವಾಗಿಯೇ ತೋರುತ್ತೆ. ರೂಪ ಅಂದ್ರೆ ಫಾರಂ, ಆಕಾರವಾಗಿಯೇ ತೋರುತ್ತೆ. ಆಕಾರ ವಿಶೇಷಗಳೆಲ್ಲ ಆಕಾರದಲ್ಲಿ ಅಡಕವಾಯಿತು, ಇನ್ನು ಬೇರೆ ಇಲ್ಲ ಅಂತಾಯ್ತು. ಅದಕ್ಕಿಂತ ಹೊಸರಾಗಿ ಇನ್ನೊಂದಿಲ್ಲ. ಈಗ ನೀವು ಹೀಗೆ ನಿಂತು ಕೂತ್ರೆ ಎಷ್ಟು ವಿಶೇಷವನ್ನು ನೋಡ್ತಿರೋ, ಎಷ್ಟು ಬರೀ ಆಕಾರ ಸಾಮಾನ್ಯವನ್ನು ನೋಡ್ತಿರೋ. ಆಕಾರ ಸಾಮಾನ್ಯವನ್ನು ನೋಡಿದರೆ ಅದೇನು ಅಂತ ಬುದ್ಧಿ ಬರಲ್ಲ. ಆಕಾರ ವಿಶೇಷ ನೋಡಿದರೆ ಅದೇನು. ಇಷ್ಟು ಜನ ಕೂತಿದ್ದಾರೆ, ಇಷ್ಟರ ಜನರು ಬರೀ ರೂಪ ವಿಶೇಷ ನೋಡ್ತಾ ಇದ್ರೆ ಇವ್ರು ಯಾರು ಅಂತ ಬುದ್ಧಿ ಬರಲ್ಲ. ಒಬ್ಬರು ನೋಡಿದ್ರೆ ಇವ್ರು ಯಾರೋ ಬರುತ್ತೆ. ಕಶ್ಚಿನ್ ಕರ್ಮ ಇತ್ಯವ್ಯಾವೃತ ಬುದ್ಧಿ. ನನಗೆ ಬಹಳ ಇಷ್ಟವಾದಂತಹ ವಾಕ್ಯ. ಶಂಕರಾಚಾರ್ಯರು ಧ್ಯಾನ ಯೋಗಿಗೆ ಹೇಳ್ತಾನೆ, ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಬುದ್ಧಿಯಲ್ಲಿ ಬರಬಾರ್ದು. ಅವ್ರೇನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, ವ್ಯವಹಾರದಲ್ಲಿ ಬೇಕನ. ವ್ಯವಹಾರ ಇಬ್ಬರು ಮಾಡುವಂತಹದ್ದು. ಅಂದ್ರೆ ಒಂದು ಮನೆ ಕುಟುಂಬದಲ್ಲಿ ಅವ್ರೇನು ಮಾಡ್ತಾರೆ ಇವ್ರು ಮಾಡ್ತಾರೆ ಹೋದ್ರೆ ವ್ಯವಹಾರವೇ ಸಾಗಲ್ಲ. ಧ್ಯಾನ ಯೋಗಿ ವ್ಯವಹಾರ ಅಲ್ವಲ್ಲ, ತಾನು ತನ್ನ ಅನುಭವದಲ್ಲಿ ನಿಂತ್ಕೊಳ್ಳುತ್ತಾನೆ ನಿಧ್ಯಾಸನದಲ್ಲಿ. ಆ ಧ್ಯಾನ ಯೋಗಿ ಒಂದೇನಿರಬೇಕು ಅಂದ್ರೆ ಯಾವಾಗಲೂ ಅವರೇನು ಮಾಡ್ತಾರೆ, ಇವರೇನು ಮಾಡ್ತಾರೆ, ಅವರೇನು ಹೇಳ್ತಾರೆ, ಇವ್ರು ಯಾಕೆ ಹೀಗೆ ಮಾಡ್ತಾರೆ, ಅವನು ನನ್ನನ್ನು ಹಾಕಿ ತಿಳ್ಕೊಂಡಿದ್ದಾರೆ, ಇವ್ರು ಯಾಕೆ ಹೀಗೆ ತಿಳ್ಕೊಂಡಿದ್ದಾರೆ, ಅವನು ಧ್ಯಾನ ಮಾಡಲ್ಲ. ಅವನಿಗೆ ವಿಶೇಷ ನಿಷ್ಠ ಬುದ್ಧಿ ಹೋಗಲೇಬೇಕು. ಒಳಗಡೆ ಹೋಗೋಕೆ ಹೊರಟವನು ಅಲ್ಲೇ ಅವರು ಯಾಕೋ ಬಹಳ ಸಂಗೀತ ಹಾಕ್ತಾ ಇದ್ದಾರೆ ಕಣ್ರಿ, ನನಗಾಗಲ್ಲ, ಒಂಚೂರು ಮೈಕ್ ನಿಲ್ಸೋಕೆ ಹೇಳ್ರಿ, ಅವ್ರು ಇದನ್ನು ಮಾಡ್ರಿ, ಗಲಾಟೆ ಮಾಡ್ರಿ ಅಂತ ಇದೆಲ್ಲ ಹೇಳ್ತೀವಿ. ಅದು ಯಾವುದೂ ಇರಬಾರ್ದು. ಯಾರೇನು ಮಾಡ್ತಾರೆ, ಏನು ಬರ್ತಾ ಇದೆ ಅಂತ ಯಾವುದಕ್ಕೂ ಹೋಗಬಾರ್ದು. ಬರ್ತಾ ಇರೋದೆಲ್ಲ ಸಾಮಾನ್ಯ ಅನ್ನೋದ್ರ ಕಡೆ ನಮ್ಮ ಬುದ್ಧಿ ಹೋಗಬೇಕು. ಅದಕ್ಕೋಸ್ಕರವಾಗಿ ಶಬ್ದ ಸಾಮಾನ್ಯದಲ್ಲಿ ನಿಲ್ಲಿಸ್ಕೋಬೇಕು. ಶಬ್ದ ವಿಶೇಷವನ್ನ ಹುಡುಕೋಕೆ ಹೋಗಬಾರ್ದು. ಶಬ್ದ ವಿಶೇಷವೆಲ್ಲ ಶಬ್ದ ಸಾಮಾನ್ಯದಲ್ಲಿದೆ ಅಂತ ತಿಳ್ಕೋಬೇಕು. ರೂಪ ವಿಶೇಷವೆಲ್ಲ ರೂಪ ಸಾಮಾನ್ಯದಲ್ಲಿದೆ. ವಾಸನಾ ವಿಶೇಷಗಳೆಲ್ಲ ವಾಸನೆ ಎನ್ನುವಂತಹ ಒಂದು ಸಾಮಾನ್ಯದಲ್ಲಿದೆ. ಸ್ಪರ್ಶ ವಿಶೇಷಗಳೆಲ್ಲ ಸ್ಪರ್ಶ ಸಾಮಾನ್ಯದಲ್ಲಿದೆ. ಅಂದ್ರೆ ಸಾಮಾನ್ಯಕ್ಕಿಂತ ವಿಶೇಷ ಬೇರೆಯಾಗಿಲ್ಲ. ಎಲ್ಲಿ ವಿಶೇಷ ತೋರಬೇಕೋ ಅಲ್ಲೆಲ್ಲ ಜೊತೆಯಲ್ಲಿ ಸಾಮಾನ್ಯ ಇದ್ದೇ ಇರುತ್ತೆ. ಸಾಮಾನ್ಯ ಇಲ್ಲದೆ ವಿಶೇಷ ತೋರೋಲ್ಲ. ಆದ್ದರಿಂದ ಅನ್ವಯ ವ್ಯತಿರೇಕ ತರ್ಕದಿಂದ ಏನು ಹೇಳಬೇಕು, ವಿಶೇಷವು ಸಾಮಾನ್ಯಕ್ಕಿಂತ ಬೇರೆ ಇಲ್ಲ. ಈ ತಿಳುವಳಿಕೆ ಬರಬೇಕು. ಸಾಮಾನ್ಯಕ್ಕಿಂತ ಬೇರೆ ಇಲ್ಲ ಅಂತ ತಿಳ್ಕೊಂಡ ಮೇಲೆ ಪುನಃ ವಿಶೇಷದ ಕಡೆ ನಿಮ್ಮ ಮನಸ್ಸು ಹೋಗಬಾರ್ದು. ನೀವು ಸಾಮಾನ್ಯ ವಿಶೇಷ ಅನ್ನುವಾಗ ಸಾಮಾನ್ಯದ ಕಡೆ ನಮ್ಗೆ ಏನಾಗುತ್ತೆ ಅಂದ್ರೆ ಬರೀ ಸಾಮಾನ್ಯ ತಗೊಂಬರಕ್ಕಾಗೋದೇ ಇಲ್ಲ, ತೋರ್ಸೋಕ್ಕಾಗಲ್ಲ. ತೋರಿಸೋದೆಲ್ಲ ಏನಾಗ್ಬಿಡುತ್ತೆ, ವಿಶೇಷವೇ ಆಗ್ಬಿಡುತ್ತೆ. ಸಾಮಾನ್ಯವನ್ನು ತೋರಿಸೋ ಹಾಗೆ ಲೋಕದಲ್ಲಿ ಕಾರಣ ತೋರ್ಸೋಕೆ ಬರಲ್ವಾ? ಯಾವುದೊಂದು ಕಾರಣನೂ ತೋರ್ಸೋಕೆ ಬರಲ್ಲ. ಈಗ 5 ರೂಪಾಯಿ, 10 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ವಿಶೇಷ ಅಂತ ಇಟ್ಕೊಳ್ಳಿ. ಅದು ಸಾಮಾನ್ಯ ಏನೋ ದುಡ್ಡು, ರೂಪಾಯಿ ದುಡ್ಡು ಅನ್ನೋದನ್ನು ತೋರಿಸಿ ನೋಡೋಣ. ಇದರಲ್ಲಿ ಯಾವುದ್ರಲ್ಲಿದೆ ದುಡ್ಡು ಅಂತಂದ್ರೆ ಎಲ್ಲಾನು ದುಡ್ಡು ಅನ್ನೋದು ತೋರ್ಸೋಕೆ ಬರಲ್ಲ. ಅಂಗಡಿಗೆ ಹೋಗ್ತೀರಿ, ಸೀರೆ ಅಂಗಿ ಎಲ್ಲ ಇರುತ್ತೆ. ನೀವು ಬಟ್ಟೆ ತೋರಿಸ್ರಿ ಅಂತ ಕೇಳ್ರಿ ಅಂಗಡಿಯವರಿಗೆ, ಏನು ತೋರಿಸ್ಬೇಕೋ? ಅಲ್ಲ, ನಮಗೆ ಅಂಗಿ ಬೇಕೋ, ಸೀರೆ ಬೇಕೋ, ಪ್ಯಾಂಟ್ ಬೇಕೋ, ನಮ್ಗೆ ಯಾವುದು ಬೇಡ, ಏನು ಬೇಕೋ? ಬಟ್ಟೆ ಬೇಕೋ. ಏನು ಬಂದೆ ಅಂಗಡಿಗೆ, ಬಟ್ಟೆ ಬೇಕಂತೆ. ಒಂದು ಪಾತ್ರೆ ಅಂಗಡಿ ಹೋಗಿ ಒಂದು ಪಾತ್ರೆ ಕೊಡ್ರಿ ಅಂತ ಇದ್ದಾನೆ. ಅವನೇನು ಕೊಡ್ಬೇಕು? ಎಲ್ಲಾನು ಪಾತ್ರವೇ, ಯಾವುದು ಪಾತ್ರೆ ಅಲ್ಲ, ವಿಶೇಷ ಹೇಳ್ರಿ ಯಾವ ಪಾತ್ರೆ ಹೇಗಿರಬೇಕು ಅಂತಾನೆ. ಆಮೇಲೆ ಬೋಗಣಿ ಅಂತ ಹೇಳಿದ್ರೆ ಅಂದ್ಕೊಳ್ಳಿ, ಒಂದು 10 ಬೋಗಣಿ ತಂದಿಡ್ತಾನೆ, ಅದರಲ್ಲೂ ವಿಶೇಷ ಹುಡ್ಕೊಳ್ರಿ ಅಂತ ಅವನು. ಅಂದ್ರೆ ಒಂದು ಸೀರೆ ಇದ್ರ ಸೀರೆ ಕೊಂಡು ಸೀರೆಲ್ಲೂ ಒಂದು 10 ತೆಗಿತಾನೆ. ಯಾಕೆ ಅವನು ವಿಶೇಷ ಹುಡುಕ್ಲಿ, ಅವ್ರು ವಿಶೇಷ ಬುದ್ಧಿ ಬರಲಿ ಅಂತ. ನೀವು ಸಾಮಾನ್ಯ ಕಡೆ ಹೋದ್ರೆ ಅಂಗಡಿಗೆ ಹೋಗಲ್ಲ. ನೀವು ಅಂಗಡಿನೂ ಬೇಡ, ಏನೂ ಬೇಡ. ಅಲ್ಲ, ಅಂಗಡಿ ಇಟ್ಕೊಂಡವ್ರಿಗೆ ಬೇಜಾರು ಹೇಳಿದ್ದಲ್ಲ, ಸಹಜವಾಗಿ ಹೇಳ್ತಾರೆ ಡಾಕ್ಟ್ರಿ. ಈ ವಿಶೇಷ ಜ್ಞಾನ ಸಾಮಾನ್ಯ ಜ್ಞಾನದಲ್ಲಿ ಮನುಷ್ಯನಿಗೆ ವಿಶೇಷದ ಕಡೆ ನಿಷ್ಠೆ ಇದೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಏನೋ ಮಧ್ಯಮ ಹೇಳ್ಬಿಡ್ರಿ, ನಂಗೂ ಕೇಳೋ ಹಾಗೆ ಹೇಳ್ರೆ. ಏನ ವಿಶೇಷ ಹುಡ್ಕೊಳ್ಳೋದು. ಹೌದು, ವಿಶೇಷವಾದ ಸೀರಿಯಲ್ ಹೋಗಿ ನಾವು ಅಂಗಡಿಗೆ ಹೋದ್ರೆ ಒಂದು ಪಂಚ ಕೊಡಪ್ಪ, ಉಡೋಕೆ ನೋಡ್ತಾ ಇದೀವಿ, ಹೀಗೆ ಉಡ್ತಾ ಇದೆಯಲ್ಲ, ಆ ಪಂಚ ಕೊಡು. ಅವನ ಕೇಳ್ತಾರೆ ಯಾವುದು ಒಳ್ಳೇದು, ನೀನೇ ಹೇಳು ಯಾವುದು ಒಳ್ಳೇದೋ ಅದನ್ನೇ ಕೊಟ್ಟು ತಗೊಂಡು ಹೋಗ್ತೀನಿ ಅಂತಾನೆ. ನಮ್ಗೆಲ್ಲ ಒಳ್ಳೇದು ಅಂತೀನಿ ನಾನು. ಏನು ಒಟ್ಟು ಉಟ್ಕೊಂಡ್ರಾಯ್ತು. ನೋಡೋರಿಗೆ ತಾನೆ ಕಷ್ಟ, ಉಟ್ಕೊಂಡವ್ರಿಗೆ ಏನಿಲ್ಲ. ನಾವು ನೋಡಿಸ್ಕೊಳ್ಳೋರೇ ಅಲ್ಲ.
ಯಾರೋ ನೋಡೋರಿಗೆ ಸಂತೋಷ ಆಗಬೇಕು ಅಂದ್ರೆ ಅವರು ದೃಶ್ಯವಾಗಬೇಕು ಅಲ್ವಾ. ನಾನು ದೃಶ್ಯ ಮಾಡಿಕೊಂಡು ಅವ್ರು ನನ್ನ ಚೆನ್ನಾಗಿ ನೋಡಿದ್ರೆ ನಂಗೆ ಸಂತೋಷ ಆಗತ್ತೆ ಅಂದ್ರೆ ನನಗೆ ಎಷ್ಟು ದಡ್ಡ ನೋಡ್ರಿ. ನಾನು ನೋಡೋನಾದ್ರೂ ಪರವಾಗಿಲ್ಲ, ನಾವೇನು ಮಾಡ್ಕೊಳ್ತೀವಿ, ಉಟ್ಕೊಳ್ಳೋವಾಗ ನಾವು ಅವರಿಗೆ ಚೆನ್ನಾಗಿ ಕಾಣಿಸೋರಾಗಬೇಕು ಅಂದರೆ ನಾನು ದೃಶ್ಯನಾಗಿ ಅದಕ್ಕೆ ವಿಶೇಷವಾಗಿ ಉಟ್ಕೋಬೇಕು. ಅದು ಮನುಷ್ಯನಿಗೆ ಎಲ್ರಿಗೂ ಇರುತ್ತೆ, ಕೆಲವರಿಗೆ ವಿಶೇಷವಾಗಿರುತ್ತೆ, ಯಾರಿಗೆ ಅಂತ ಹೇಳೋದು ನಾನು. ಹೀಗೆ ಸಾಮಾನ್ಯ ವಿಶೇಷ ಬುದ್ಧಿಯಲ್ಲಿ ಸಾಮಾನ್ಯದ ಕಡೆಗೆ ನಾವು ಹೊರಟಿವಿ. 5 ಇಂದ್ರಿಯಗಳಲ್ಲೂ ತೋರೋದ್ರಲ್ಲಿ ಸಾಮಾನ್ಯ ಜೊತೆಯಲ್ಲೇ ವಿಶೇಷ ಬರುತ್ತೆ. ಆದರೆ ನಮಗೆ ಸಾಮಾನ್ಯ ಯಾಕೆ ಗುರುತಾಗ್ತಾ ಇಲ್ಲ ಅಂದರೆ ಸಾಮಾನ್ಯದ ಕಡೆ ನಮಗೆ ಲಕ್ಷ್ಯ ಇಲ್ಲ. ಇಲ್ಲ ಅಂತಲ್ಲ, ವಿಶೇಷವು ಸಾಮಾನ್ಯಕ್ಕಿಂತ ಬೇರೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಆದರೆ ಸಾಮಾನ್ಯವನ್ನು ವ್ಯವಹಾರಕ್ಕೆ ಬಳಸೋಕೆ ಬರಲ್ಲ. ಈ ಲೋಕದಲ್ಲಿ ಕೊಡೋದು ತಗೊಳ್ಳೋದು ಪ್ರಯೋಜನ ಅದೆಲ್ಲ ಆಗೋಲ್ಲ, ನಮಗೆ ವ್ಯವಹಾರವೇ ಬರೋಲ್ಲ ಸಾಮಾನ್ಯ ಜೊತೆಯಲ್ಲಿ ಇದ್ಬಿಟ್ರೆ. ರಮಣ ಮಹರ್ಷಿಗಳು ಇದ್ದದ್ದೇ ಹಾಗೆ. ಅವರು ಆ ಗುಡ್ಡದಲ್ಲಿ ಒಂದು 50 ವರ್ಷ ಸುಮ್ಮನೆ ಸಾಮಾನ್ಯವಾದ ಸ್ವರೂಪದಲ್ಲಿ ನಿಂತ್ಕೊಳ್ಳೋಕೆ ಹೊರಟರು. ಎಲ್ಲರಿವನ್ನೂ ಸಾಮಾನ್ಯದಲ್ಲೇ ಹೊರಟೋದ್ರು. ಅವ್ರು ಯಾವ ವಿಶೇಷಕ್ಕೂ ಏನೇ ಯೋಚನೆ ಮಾಡ್ತಾರೆ. ಅದಕ್ಕೆ ಅವರು ಆಕಾಶನೇ ನೋಡ್ತಾ ಇರು ಅಂತಾರೆ. ಆಕಾಶ ನೋಡಿಬಿಟ್ರೆ ಆಕಾಶದಲ್ಲಿ ವೆರೈಟಿ ಇಲ್ಲ. ವೆರೈಟಿ ಇಲ್ಲದೆ ಇರೋದು ಏನಾಗ್ಬಿಡುತ್ತೆ, ಮನಸ್ಸು ಹಾಗೆ ಯಾವುದನ್ನು ನೋಡ್ತೀವೋ ಆ ಥರ ಮನಸ್ಸಾಗತ್ತಲ್ಲ, ಹಾಗೆ ಸಾಮಾನ್ಯವಾಗಿ ತಿಳಿಯಾಗ್ಬಿಡತ್ತೆ. ವಿಶೇಷವನ್ನು ಹುಡುಕಬೇಡ ಅಂತ. ಆಕಾಶ ನೋಡೋದು ಆಕಾಶ ನೋಡ್ತಾ ಕೂತ್ಕೊಳ್ಳೋದು ಅಂತಲ್ಲ, ಪ್ರಪಂಚದಲ್ಲಿ ವಿಶೇಷವನ್ನು ಹುಡುಕಬೇಡ. ವಿಶೇಷಕ್ಕೆ ಹೊರಟ್ರೆ ನಿನಗೆ ಬುದ್ಧಿಗೆ ಅದು ಮೋಹ ಮಾಡಿಸತ್ತೆ, ಕರೆಯುತ್ತೆ, ಬಾ 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 ಅನ್ನತ್ತೆ. ಈ ಅಂಗಡಿಲಿ ಹೋಗ್ತಾ ಇರ್ತೀರಪ್ಪ, ಅಂಗಡಿ ಬೀದಿ ಹೋದವರೆಲ್ಲ ಅಂಗಡಿಗೆ ಹೋಗ್ತಾರೋ? ಹೋಗಲ್ಲ. ಅವರಿಗೆ ಯಾವುದೋ ವಿಶೇಷ ಬೇಕು ಅಂದ್ರೆ ಹೋಗ್ತಾರೆ, ಇಲ್ಲದ್ರೆ ಸುಮ್ಮನೆ ಆಗ್ತಾರೆ. ಯಾವುದೋ ಮತ್ತೂರಲ್ಲಿ ಏನ್ರಿ ವಿಶೇಷ ಅಂತ ಕೇಳ್ತಾರೆ. ನಾನು ಮತ್ತೂರಲ್ಲಿ ಸಾಮಾನ್ಯ ಹೇಳ್ತೀನಿ, ವಿಶೇಷ ಗೊತ್ತಿಲ್ಲ ಅಂತೀರಿ. ಆದರೂ ವಿಶೇಷ ಹೇಳ್ತೀವಿ. ಮತ್ತೂರಲ್ಲಿ ವಿಶೇಷ ಏನು ಗೊತ್ತಾ ಅಂತ ಹೇಳಿದ್ವಿ. ಆದರೆ ವಿಶೇಷ ಹೇಳದೆ ವ್ಯವಹಾರ ಆಗೋಲ್ಲ. ಹೀಗೆ 5 ಇಂದ್ರಿಯಗಳಲ್ಲೂ ಸಾಮಾನ್ಯ ವಿಶೇಷ ಸಾಮಾನ್ಯ ವಿಶೇಷ ಅಂತಿದೆ. ಊಟ ಮಾಡೋಕೆ ಹೊರಟಾಗ ರುಚಿಯಾಗಿತ್ತು ಅಂದರೆ ಹೇಗಿತ್ತು ಅಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು? ರುಚಿಯೆಲ್ಲ ಒಂದೇ ಥರ ಸಾಮಾನ್ಯವಾಗಿತ್ತು ಅಂದರೆ ಅಡುಗೆಯವರು ಬೈತಾರೆ. ಚೆನ್ನಾಗಿತ್ತು, ಏನು ವಿಶೇಷವಾಗಿತ್ತು ಇವತ್ತು ಅಡುಗೆ ಅಂತೀವಿ. ನೆನ್ನೆ ರಾತ್ರಿ ದೋಸೆ ಏನು ಚೆನ್ನಾಗಿತ್ತು ಅಂತ. ಏನು ಚೆನ್ನಾಗಿತ್ತು, ಎಷ್ಟು ತಿಂದುವೋ ಎಷ್ಟು ಹೋಯ್ತು. ಹೀಗೆ ಮನುಷ್ಯನಿಗೆ ಎಲ್ಲ ರುಚಿ ವಿಶೇಷವಲ್ಲ ರುಚಿಯಲ್ಲೋ, ಎಲ್ಲ ರೂಪ ವಿಶೇಷವೆಲ್ಲ ರೂಪದಲ್ಲೋ, ಎಲ್ಲ ಸ್ಪರ್ಶ ವಿಶೇಷವೆಲ್ಲ ಸ್ಪರ್ಶದಲ್ಲೋ, ಎಲ್ಲ ಶಬ್ದ ವಿಶೇಷವಲ್ಲ ಶಬ್ದದಲ್ಲೂ ಅಡಕವಾಯಿತು. ಹೊರಗಿಂದಲೂ ತಿಳ್ಕೊಳ್ಳೋ ಸುಲಭ, ಇನ್ನು ಒಳಕ್ಕೆ ಹೋಗ್ತೀವಿ ನಾವು, ಆವಾಗ ಕಷ್ಟ ಆಗ್ಬಿಡತ್ತೆ. ಈಗ ಆ ರೂಪ ವಿಶೇಷಗಳು ಸ್ಪರ್ಶ ವಿಶೇಷಗಳು ಎಲ್ಲವನ್ನು ಅಡಕ ಮಾಡಿದ್ವಲ್ಲ. ಈಗ ಏನೋ ರೂಪ ಅನ್ನೋದು ಒಂದು, ಸ್ಪರ್ಶ ಅನ್ನೋದು ಒಂದು, ಶಬ್ದ ಅನ್ನೋದು ಒಂದು, ರುಚಿ ಅನ್ನೋದು ಒಂದು, ವಾಸನೆ ಅನ್ನೋದು ಒಂದು, 5 ನಮಗೆ ಸಿಗ್ತಾ ಇರೋಂಥ ಸಾಮಾನ್ಯ. ಈಗ ಅದನ್ನು ವಿಶೇಷ ಮಾಡಬೇಕು. 5 ವಿಶೇಷಕ್ಕೆ ಸಾಮಾನ್ಯ ಯಾವುದು? ಈಗ ಒಂದೊಂದಕ್ಕೂ ಸಾಮಾನ್ಯ ಕಡೆ ಹೋಗ್ರಿ ಅಂತ ಹೇಳಿದೆ ನಾನು. ಈಗ ಶಬ್ದ ವಿಶೇಷಕ್ಕೆ ಶಬ್ದ ಸಾಮಾನ್ಯ, ರೂಪ ವಿಶೇಷಕ್ಕೆ ಸಾಮಾನ್ಯ, ಸ್ಪರ್ಶ ವಿಶೇಷಕ್ಕೆ ಸ್ಪರ್ಶ ಸಾಮಾನ್ಯ, ರುಚಿ ವಿಶೇಷಕ್ಕೆ ರುಚಿ ಸಾಮಾನ್ಯ. ಈ 5 ನಾವು ನೋಡಿದಾಗ 5 ವಿಶೇಷ ಅನ್ಸತ್ತೋ ಇಲ್ವಾ? ಅದಕ್ಕೊಂದು ಸಾಮಾನ್ಯ ಇರಬೇಕಲ್ಲ. ಮನಸ್ಸು ಅಂದ್ರೆ ಮನಸ್ಸಿನ ತೋರುವ ಪ್ರತ್ಯಯ ಅಂತೀವಿ ನಾವು. ಮನಸ್ಸು ಅಂದ್ರೆ ಮನಸ್ಸಲ್ಲಿ ಏನೋ ಒಂದು ಆಕಾರ ತೋರು, ಮನಸ್ಸೇ ರೂಪಾಕಾರ ಆಗೋದು, ಮನಸ್ಸೇ ರುಚಿಯಾಕಾರ ಆಗೋದು. ಆದ್ದರಿಂದ ಈ 5 ಪ್ರತ್ಯಯ ಅಂತ ಹೇಳ್ತೀವಿ. ಯಾವುದಕ್ಕೆ? ಅದಕ್ಕೆ ಬರೀ ರೂಪ ಅಂತ ಹೇಳಲ್ಲ. ಅವಾಗ ರೂಪ ಪ್ರತ್ಯಯ, ಶಬ್ದ ಪ್ರತ್ಯಯ ಅಂತೀವಿ. ಯಾಕಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಮನಸ್ಸಿನ ಆಕಾರದಲ್ಲಿ ತೋರ್ತಾ ಇರತ್ತೆ. ಅದಕ್ಕಿಂತ ಬೇರೆಯಾಗಿರೋದೇ ಇಲ್ಲ. ಮನಸ್ಸಿಲ್ಲದೆ ರೂಪ ಪ್ರತ್ಯಯ ಇದು ರೂಪಾಕಾರ ತೋರುತ್ತೋ? ವಿಶೇಷ 5 ಅಂದಮೇಲೆ ಒಂದು ಸಾಮಾನ್ಯ ಇರಬೇಕು ಅನ್ನೋ ನಿಯಮ ಇದೆಯಲ್ಲ. ಎಲ್ಲಿ ಎಲ್ಲಿ ವಿಶೇಷ ಇರುತ್ತೋ ಅಲ್ಲೆಲ್ಲ ಸಾಮಾನ್ಯ ಇರಬೇಕು. ಆದ್ರೆ ಇಲ್ಲಿ 5 ರೂಪ ಶಬ್ದ ಅಂದ್ರೆ ರೂಪ ಪ್ರತ್ಯಯ, ಶಬ್ದ ಪ್ರತ್ಯಯ, ಹೀಗೆ 5 ಪ್ರತ್ಯಯಗಳು ತೋರಿದ್ವು. ಈಗೇನೋ 5 ಪ್ರತ್ಯಯಗಳೇ 5 ಆಯ್ತು, ನಿಜವಾಗಿ ಅದು 5 ಇಲ್ಲ ಅಂತಾಯ್ತು. ಈಗ ಪ್ರತ್ಯಯಗಳು ಅನ್ನೋದನ್ನು ವಿಶೇಷ ಅಂತ ಇಟ್ಕೊಂಡ್ರೆ, ಪ್ರತ್ಯಯಗಳು ನಾನಾ ರೂಪವಾದ ಪ್ರತ್ಯಯಗಳು ಬಂದ್ರೆ ಅಲ್ಲಿ ಸಾಮಾನ್ಯ ಯಾವುದು? ಅಲ್ಲಿ ಹುಡ್ಕೋದು ಕಷ್ಟ ಆಗಿದೆ ನಮಗೆ. ಇಲ್ಲಿವರೆಗೆ ಬಂದ್ವಿ. ಯಾಕೆಂದ್ರೆ ಮನಸ್ಸಿನಲ್ಲಿ ಕೂತಾಗ, ಧ್ಯಾನ ಯೋಗ ಕೂತಾಗ ಅಂತ ಬೇಕಾದಷ್ಟು ಪ್ರತ್ಯಯ ಬರುತ್ತೆ. ವಿಶೇಷಗಳು ಏನೇನು ಪ್ರತ್ಯಯಗಳು ಬರುತ್ತೋ ಲೆಕ್ಕವೇ ಇಲ್ಲ. ಆ ಎಲ್ಲ ಪ್ರತ್ಯಯಗಳಲ್ಲೂ ಏನೋ ಒಂದು ಸಾಮಾನ್ಯ ಇದೆ. ಆ ಸಾಮಾನ್ಯವಿಲ್ಲದೆ ವಿಶೇಷ ಪ್ರತ್ಯಯ ತೋರಲ್ಲ. ಯಾಕೆ ನಮ್ಗಲ್ಲಿ ಸಾಮಾನ್ಯ ಹುಡ್ಕೋಕ್ಕಾಗ್ತಾ ಇಲ್ಲ ಅಂದ್ರೆ ವಿಶೇಷ ಪ್ರತ್ಯಯದಲ್ಲೇ ನಾವು ನೋಡ್ತಾ ಇದ್ದೀವಿ. ಯಾರಿಗೆ ವಿಶೇಷದಲ್ಲೇ ಬುದ್ಧಿ ಮುಳುಗತ್ತೋ ಅವನಿಗೆ ಆ ಸಾಮಾನ್ಯ ಅಲ್ಲಿದ್ರೂ ಕಾಣಲ್ಲ. ಹಾಗೆ ಕಾರ್ಯವನ್ನು ವಿಶೇಷ ನೋಡಿದ್ರೆ ಕಾರಣ ಜೊತೆಲಿದ್ರೂ ತಿಳಿಯೋಕ್ಕಾಗಲ್ವೋ? ಬಟ್ಟೆ ನೋಡೋನಿಗೆ ಹತ್ತಿ ಕಾಣಲ್ಲ ಅಂದ್ರೆ ಬಟ್ಟೆ ಜೊತೆಲೇ ಇದೆ.
ಬಟ್ಟೆಗಿಂತ ಬೇರೆ ಇಲ್ಲ. ಹಾಗೆ ವಿಶೇಷದಲ್ಲೇ ಬುದ್ಧಿ ಇದ್ದವನಿಗೆ ಸಾಮಾನ್ಯ ಹುಡುಕೋಕ್ ಬರ್ತಾ ಇಲ್ಲ. ಆಗ ಅವರು ಇದ್ದದ್ದನ್ನು ನೆನಪಿಸ್ತಾರೆ, ಹೊಸರಾಗಿ ಹೇಳ್ಕೊಡಲ್ಲ, ಗುರುಗಳಾಗಲಿ ಶಾಸ್ತ್ರವಾಗಲಿ. ಈಗ ಹೇಳಿದ್ರು ಆ ಪ್ರತ್ಯಯಗಳಿಗೆಲ್ಲ ಅರಿವು ಅನ್ನೋದು ಒಂದು ಸಾಮಾನ್ಯ ಇದೆ ಅಂದ್ರು. ಈ ಅರಿವು ಸಾಮಾನ್ಯ, ಆ ಥರ ಸಾಮಾನ್ಯ ಅಲ್ಲ. ಇದುವರೆಗೆ ಹೇಳಿದ್ವಲ್ಲ ವಿಶೇಷ ಜೊತೆಯಲ್ಲಿ ಇದ್ಕೊಂಡು. ಈಗ ಏನಾಗ್ಬಿಡ್ತು ಅಂದ್ರೆ ಸಾಮಾನ್ಯ ವಿಶೇಷವಿಲ್ಲದ ಅರಿವು. ಅರಿವು ಇದು ಹೇಗೆ ಅಂದ್ರೆ, ಇದುವರೆಗೆ ಏನು ಹೇಳಿದವೋ ಅಲ್ಲಿಂದ ಇಲ್ಲಿವರೆಗೆ ಸಾಮಾನ್ಯ ವಿಶೇಷ ಸಾಮಾನ್ಯ ವಿಶೇಷ ಅಂತ. ಅರಿವಿನಲ್ಲಿ ಸ್ವತಃ ನೀವು ಅರಿವು ನೋಡಿದಾಗ ಅದು ಏಕರೂಪವಾದ್ದರಿಂದ ಇಂಥ ಅರಿವು ಅನ್ನೋದು ನೀವೇನು, ಇಂಥ ಅರಿವು ಅಂದ್ರೆ ಮನಸ್ಸಿನ ಪ್ರತ್ಯಯ ಆಗ್ಬಿಡುತ್ತೆ. ಬರಿಯ ಅರಿವು ವಿಶೇಷವೂ ಅಲ್ಲ ಸಾಮಾನ್ಯವೂ ಅಲ್ಲ. ಆದರೆ ಈಗ ಸದ್ಯಕ್ಕೆ ಏನು ಮಾಡ್ತೀವಿ, ಆ ಅರಿವು ಪ್ರತ್ಯಯದ ಮೂಲಕವಾಗಿ ತೋರ್ತಾ ಇರೋದ್ರಿಂದ ಪ್ರತ್ಯಯದ ಸಾಮಾನ್ಯ ಅಂತ ಅಧ್ಯಾರೋಪ ಮಾಡ್ವಿ ತಿಳ್ಕೊಳ್ಳೋಕ್ಕೋಸ್ಕರ. ನಮ್ಮ ಇವರು ಗೌಡಪಾದರು ಒಂದು ಮಾತು ಹೇಳಿದರು. ಏನು ಹೇಳಿದ್ರು ಅಂದ್ರೆ, ಭಾವೈರಸದ್ಭಿರೇವಾಯಂ ಅದ್ವಯೇನ ಚ ಕಲ್ಪಿತಃ ಭಾವ ಅಪ್ಯದ್ವಯೇನೈವ ತಸ್ಮಾದದ್ವಯತಾ ಶಿವ ಅಂತ ಒಂದು ಕಾರಿಕ. ಅಸದ್ಭಿರೇವಾಯಂ ಅದ್ವಯೇನ ಚ ಕಲ್ಪಿತಃ. ಅಯಂ ಆತ್ಮ, ಈ ನಮ್ಮ ಸ್ವರೂಪ ಇಲ್ಲದೇ ಇರೋ ಪದಾರ್ಥಗಳ ರೂಪವಾಗಿಯೂ ಅದಕ್ಕೆ ಆಧಾರ ರೂಪವಾಗಿಯೂ ಕಲ್ಪಿತನಾಗಿದ್ದಾನೆ ಅಂದ್ಬಿಟ್ರು. ಇಲ್ಲದೇ ಇರೋ ರೂಪದಿಂದ ಪ್ರತ್ಯಯ ಕಲ್ಪಿಗ ಇಷ್ಟು ವಿಶೇಷ ಪ್ರತ್ಯಯಗಳ ರೂಪವಾಗಿ ಕಲ್ಪಿತವಾಗಿದ್ದಾನೆ. ಅದ್ವಯೇನ ಅಂದ್ರೇನೋ ಅದಕ್ಕೆ ಆಧಾರವಾಗಿದ್ದಾನೆ ಅನ್ನೋ ರೂಪದಿಂದ ಕಲ್ಪಿತವಾಗಿದ್ದಾನೆ ಅಂದ್ರು. ಆಧಾರವೂ ಕಲ್ಪಿತ ಅಂತ ಆಗ್ಬಿಟ್ರೆ ಹೇಗಾಗತ್ತೆ ಅಂತ ನೀವು ಕೇಳ್ಬೋದಲ್ವಾ. ಕಲ್ಪಿತ ತೋರೋ ರೂಪ ಕಲ್ಪಿತ ಆಗ್ಬೋದು, ಅದು ಆಧಾರವಾದ್ದು ಕಲ್ಪಿತ ಅಂದ್ರೆ ಹೇಗೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ನಮ್ಮ ಗುರುಗಳು ಉತ್ತರ ಹೇಳಿದ್ದಾರೆ. ನೀವು ಅನುಭವ ನೋಡಿದಾಗ ಗೊತ್ತಾಗುತ್ತೆ. ನೋಡಿ, ಹಗ್ಗವನ್ನು ಹಾವು ಅಂತ ಹೇಳಿದ್ವಿ ತಾನೆ, ಹಾವು ಅಲ್ಲಿ ಅಂತ ಹೇಳಿದ್ವಿ, ಅದು ಹಾವು ಅಂತ ಹೇಳ್ತಾ ಇದೀವಿ. ಹಾವು ಅನ್ನೋದೇನೋ ಕಲ್ಪಿತ, ಹಾವಲ್ಲಿ ಸೇರ್ಕೊಂಡಿರೋ ಅದು ಅನ್ನೋದು ಕಲ್ಪಿತ. ಅದು ನಿಜವಾಗಿ ಯಾವ ಥರದ್ದದೋ ಅದು ಅನ್ನೋದು ಹಗ್ಗದ್ದು, ಹಗ್ಗದ್ದಾದ ಅದು ಅದಂತ್ವ ಅಂದ್ವಿ, ಅದು ಹಾವು. ಅದು ಹಾವು ಅನ್ನೋದು ಸಾಮಾನಾಧಿಕರಣ್ಯ. ಈ ಸಾಮಾನಾಧಿಕರಣ್ಯ ವಿಷಯವನ್ನು ಹೇಳಿದ್ದಾರೆ. ಅದು ಹಾವು, ಇದಂತ್ವ ಅದಸ್ತ್ವ ಅಂತಾರೆ. ಅಂದ್ರೆ ಅದಾಗಿರೋದು ಹಾವು ಅಂತ ಹೇಳ್ತೀರಲ್ಲ, ಅದು ನಿಜವಾಗಿ ಇರುವಿಕೆಯನ್ನು ಹೇಳೋದು ಹೊರಟದ್ದು. ಇರುವಿಕೆ ನಿಜವಾಗಿ ಯಾವ ಥರದ್ದಾಗಿತ್ತು, ಅಲ್ಲೇ ಹಗ್ಗದ್ದಾಗಿತ್ತು. ಆ ಇರುವಿಕೆಯನ್ನು ಯಾವುದ್ರಲ್ಲಿ ಸೇರಿಸಿದ್ವಿ ಹಾವು ಅನ್ನುವಾಗ, ಹಾವಿದೆ ಅಂದ್ಬಿಟ್ವಿ ನಾವು, ಇರುವ ಹಾವು ಅಂತ ಹೇಳಿದ್ವಲ್ಲ. ಆ ಹಾವಿನ ಜೊತೆಯಲ್ಲಿ ಸೇರಿರುವ ಇರುವಿಕೆಯು ಕಲ್ಪಿತವೇ. ಇದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗ. ಭಾವೈಹಿ ಅಸದ್ಭಿರೇವ ಅಯಂ. ಅಯಂ ಅಂದ್ರೆ ಈ ಸಾಕ್ಷಿ ಅಥವಾ ನಮ್ಮ ಸ್ವರೂಪ. ಅಸದ್ಭಿ ಭಾವೈ, ಭಾವ ಅಂದ್ರೆ ಪದಾರ್ಥ. ಕೆಲವು ಜಾಗದಲ್ಲಿ ಭಾವ ಶಬ್ದಕ್ಕೆ ಕೆಲವು ಅರ್ಥ ಇದೆ. ಇಲ್ಲಿ ಗೌಡಪಾದರಲ್ಲಿ ಭಾವ ಶಬ್ದಕ್ಕೆ ಅರ್ಥ ಏನೋ ಪದಾರ್ಥ ಅಂತ. ಅಸದ್ಭಿ ಭಾವೈಹಿ ಅಂದ್ರೆ ಇಲ್ಲದೇ ಇರುವ ಪದಾರ್ಥಗಳ ಜೊತೆಯಲ್ಲಿ ಇವನನ್ನ ಕಲ್ಪಿಸಿದೀವಿ. ಅಂದ್ರೆ ಇಲ್ಲೇ ಇರೋ ಪದಾರ್ಥ ರೂಪವಾಗಿ, ಇಲ್ಲೇ ಇರೋ ಪದಾರ್ಥಗಳ ರೂಪ ಅಂದ್ರೆ ವಿಶೇಷ ರೂಪಗಳು ಅಂತಾಯ್ತು. ಅದ್ವಯೇನ ಚ ಕಲ್ಪಿತ, ಅದರಲ್ಲೆಲ್ಲ ಸೇರ್ಕೊಂಡಿದ್ದಾನೆ ಅನ್ನೋ ರೂಪದಿಂದ ಕಲ್ಪಿತನಾದ. ಇಲ್ಲದೇ ಇರೋ ಪದಾರ್ಥ ಸೇರ್ಕೊಳ್ಳೋಕೆ ಬರುತ್ತಾ? ಅದನ್ನೇ ನಾವು ಈಗ ಹೇಳುವಾಗ ನಿಮ್ಗೆ ತಿಳಿಸೋಕೆ, ಈ ವಿಶೇಷಗಳಿಗೆ ಸಾಮಾನ್ಯ ಅಂತ ಒಂದಿದೆ, ಸಾಮಾನ್ಯ ಅಂತ ಒಂದಿದೆ ಅಂತ ಹೇಳಿದ್ವಿ. ವಿಶೇಷವೇ ಇಲ್ಲ ಅಂತ ಇಟ್ಕೊಳ್ಳಿ, ಅದು ಸಾಮಾನ್ಯ ಇರೋಕ್ಕೆ ಸಾಧ್ಯವಾ? ಅದಕ್ಕೆ ಅವರು ಹೇಳಿದರು, ಭಾವ ಅಪ್ಯದ್ವಯೇನೈವ. ನೀವು ತಪ್ಪು ಕಲ್ಪಿಸಿದಾಗಲೂ ಆ ಎಲ್ಲ ಪದಾರ್ಥಗಳು ಅದ್ವಯವಾದ ಆಧಾರವೇ ಆಗಿದೆ, ಇಲ್ಲ ಅಂತ ಹೇಳಿಲ್ಲ ಅವರು. ನಿಜವಾದ ಸ್ವರೂಪವೇ ಆಗಿದೆ. ಇಲ್ಲಿ ಭಾವ ಅಂದ್ರೆ ಕಲ್ಪನೆಗಳು ಅಂತ. ಕಲ್ಪನೆಗಳು, ಕಲ್ಪಿತ ಪದಾರ್ಥದಲ್ಲಿ ಬಂದ ಕಲ್ಪನೆಗಳು, ಆ ಕಲ್ಪಿತ ಪದಾರ್ಥಕ್ಕೆ ಆಧಾರ ಏನಿದೆಯೋ ಆ ಸ್ವರೂಪವಾಗಿಯೇ ಇದೆ ಕಲ್ಪನೆ ಮಾಡಿದಾಗಲೂ. ಈಗ ಹಾವು ಅದು ಅಂತ ಕಲ್ಪನೆ ಮಾಡಿದ್ರಿ. ಇಲ್ಲಿ ಉದಾಹರಣೆ ಹೇಳುವಾಗ ಅದು ಅನ್ನೋದು ಕಲ್ಪನೆ, ಹಾವು ಅನ್ನೋದು ಕಲ್ಪನೆ, ಎರಡೂ ಕಲ್ಪಿತ ರೂಪವೇ. ಅಂದ್ರೆ ಇಲ್ಲದೆ ಇರೋದು. ಯಾಕೆಂದ್ರೆ ಹಾವಿನ ಜೊತೆಯಲ್ಲಿ ಸೇರಿರೋ ಅದಾದ್ರಿಂದ. ಹಗ್ಗದ್ದೇ ಆಗಿದ್ರೆ ಕಲ್ಪಿತ ಅಂತ ಹೇಳ್ತಿರ್ಲಿಲ್ಲ ದೃಷ್ಟಾಂತದಲ್ಲಿ. ಹಾವಿನ ಜೊತೆಯಲ್ಲಿ ಸೇರಿರುವ ಅದು ಎಂಬುದು ಕಲ್ಪಿತ, ಹಾವು ಕಲ್ಪಿತ. ಈ ಕಲ್ಪಿತವಾದ ಹಾವು ಅದು ಅನ್ನೋದು ಯಾವಾಗಲೂ ಏನಾಗಿರುತ್ತೆ ಕಲ್ಪಿತ ಕಾಲದಲ್ಲೋ? ಹಗ್ಗವೇ ತಾನೆ, ಹಾಗೆ ತಾನೆ ಇರುತ್ತೆ. ಭಾವ ಅಪ್ಯದ್ವಯೇನೈವ. ಆದ್ರಿಂದ ಕಲ್ಪನಾರಹಿತವಾದ, ವಿಶೇಷ ಅಂತಾಗಲಿ ಸಾಮಾನ್ಯ ಅಂತಾಗಲಿ ಕಲ್ಪನಾರಹಿತವಾದದ್ದು ಯಾವುದು? ಶಿವ, ಮಂಗಳಕರವಾದ್ದು.
ಯಾವ ಭಯವನ್ನು ಉಂಟು ಮಾಡೋದಿಲ್ಲ, ಯಾವ ದುಃಖವನ್ನು ಉಂಟು ಮಾಡೋದಿಲ್ಲ. ಆ ರೀತಿ ನೀವು ತಿಳ್ಕೋಬೇಕು. ತಸ್ಮಾತ್ ಅದ್ವಯತಾ ಶಿವ ಅಂತ ಹೇಳಿದರು. ಈ ಸಾಮಾನ್ಯ ವಿಶೇಷ ಪ್ರಕ್ರಿಯೆಯಲ್ಲೂ ಕೂಡ ನೀವು ಪ್ರತ್ಯಯಕ್ಕೆ ಬಂದ್ರಿ. ಅಂತಃಕರಣ ಪ್ರತ್ಯಯಕ್ಕೆ ಬರಬಹುದು, ಬಹಳ ಸುಲಭ. ಅಂತಃಕರಣ ಪ್ರತ್ಯಯ ನಮಗೆ ಹೊರಗಡೆ ರೂಪದಲ್ಲೇ ಸ್ವಲ್ಪ ಬಿಡಿಸ್ಕೊಳ್ಳೋಕೆ ಬರಲ್ಲ. ಯಾಕಂದ್ರೆ ನಾವು ನೋಡ್ತಾ ಇರುವಾಗೆಲ್ಲ ವಿಶೇಷ ನೋಡಿ ನೋಡಿ ಅಭ್ಯಾಸವಾದ್ರಿಂದ ನಾವು ನನ್ನ ಸ್ನೇಹಿತರಿಗೆ ಹೇಳ್ತೀನಿ, ಇಡೀ ಪ್ರಪಂಚದಲ್ಲಿ ನೀವು ಕಾಮನ್ ಫ್ಯಾಕ್ಟ್ ತೆಗೆಯೋದಾದ್ರೆ ನೀವು ಬುದ್ಧಿವಂತರು, ವಿಶೇಷ ನೋಡೋರು ಬುದ್ಧಿವಂತರಲ್ಲ. ಇಡೀ ಪ್ರಪಂಚಕ್ಕೆ ತೆಗಿಬೇಕು, ಒಂದಷ್ಟಕ್ಕೆ ತೆಗೆದ್ರಾಗಲ್ಲ ಅಲ್ವಾ? ನೀವು ಈಗ ನೋಡಿ, ಇರುವಿಕೆಯ ರೂಪದಿಂದ ಹೇಳೋಣ. ಇರುವಿಕೆಯ ರೂಪದಲ್ಲಿ ಇರುವಿಕೆ ಎಲ್ಲ ಪದಾರ್ಥಗಳ ಜೊತೆಯಲ್ಲೂ ಸೇರ್ಕೊಂಡಿದೆ ಅಲ್ವಾ? ಆಗ ಸಾಮಾನ್ಯ ಯಾವುದೋ ಇರುವಿಕೆ, ವಿಶೇಷ ಯಾವುದೋ ಆಯಾ ರೂಪಗಳು, ಗಡಿಗೆನೋ ಮರನೋ ಅಂತ. ಇಡೀ ಪ್ರಪಂಚಕ್ಕೆ ಇರುವಿಕೆ ಸಾಮಾನ್ಯ ನೀವು ತೆಗಿಬಹುದು. ಆದರೆ ಈಗ ಹೇಳ್ತೀನಿ, ಆ ಇರುವಿಕೆಯು ಯಾವುದ್ರ ಜೊತೆ ಸೇರ್ಕೊಂಡಿದೆ ಅಂತ ಹೇಳ್ತೀರೋ ಆ ದೃಷ್ಟಿಯಲ್ಲಿ ಅಲ್ಲಿ ಇರುವಿಕೆಯೂ ಕಲ್ಪಿತವೆ, ಆ ವಿಶೇಷವೂ ಕಲ್ಪಿತವೆ. ಅದಕ್ಕೆ ಆಧಾರ ಇದೆ ಅಂತ ಹೇಳಿದ್ರಲ್ಲ, ಆಧಾರತ್ವ ಕೊಟ್ರಲ್ಲ. ಈಗ ಇರುವಿಕೆ ಕಲ್ಪಿತ ಅಂದ್ರೆ ಬರೀ ಇರುವಿಕೆಯನ್ನು ಕಲ್ಪಿತ ಅಂತ ಹೇಳ್ತಾ ಇಲ್ಲ ನಾವು. ನೀವು ಭಾಷೆಯಲ್ಲಿ ನೋಡಬೇಕು, ಕಾರಣತ್ವ ಕಲ್ಪಿತ ಅಂತ ಹೇಳ್ತಾ ಇದ್ದೀನಿ, ಕಾರಣವೇ ಕಲ್ಪಿತ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಆಧಾರವಾಗಿದೆ ನೋಡಿ. ಇರುವಿಕೆ, ಇದರ ಇರುವಿಕೆ ಅಂತ ಹೇಳ್ತೀರಿ. ಇರುವಿಕೆಯ ಮೇಲೆ ಇದು ತೋರ್ತಾ ಇದೆ, ಇರೋದನ್ನು ತೋರಿದ ಮೇಲೆ ಇದು ತೋರ್ತಾ ಇದೆ ಅಂತ. ಇದು ಕಲ್ಪಿತ ಅಂತ ಆದ್ಮೇಲೆ ಇದಕ್ಕೆ ಆಧಾರವಾಗಿರೋದು ಅನ್ನೋದು ಕಲ್ಪಿತ ತಾನೆ. ಹಾಗೆ ಪ್ರತಿಯೊಂದು ಸಾಮಾನ್ಯವು ವಿಶೇಷಕ್ಕೆ ಆಧಾರವಾಗಿದೆ ಎನ್ನುವಾಗ ಅದು ಕಲ್ಪಿತ ರೂಪವೇ ಆಗಿರುತ್ತೆ. ಈಗ ಒಂದು ತರ್ಕವನ್ನು ತೆಗಿತಾರೆ. ಕೇವಲ ವಿಶೇಷವೂ ನಿಮಗೆ ಸಿಗೋದಿಲ್ಲ ಅರಿವಿಗೆ, ಬರಿಯ ಸಾಮಾನ್ಯವು. ಈಗ ಏನಾಗಿದೆ ಅಂದ್ರೆ, ವಿಶೇಷ ತಿಳಿಯಬೇಕಾದ್ರೆ ಏನ್ ಗೊತ್ತಿರಬೇಕು? ಸಾಮಾನ್ಯ ಗೊತ್ತಾದ್ರೆ ಏನ್ ಗೊತ್ತಾಗಿರ್ಬೇಕು? ಇದು ಅನ್ಯೋನ್ಯಾಶ್ರಯ ದೋಷ ಅಂತಾರೆ. ಇದು ತಿಳ್ಕೊಳ್ಳೋಕೆ ಇದು ಹೇಳೋ ಶೈಲಿ, ನಮ್ಮ ವಾರ್ತಿಕಾರರು ಅವ್ರು ಹೇಳೋ ಶೈಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಕಷ್ಟ ಅಂದ್ರೆ ಯಾವಾಗ ಅದಿಲ್ಲದೆ ಇದು ತೋರೋಲ್ಲ, ಇದಿಲ್ಲದೆ ಅದು ತೋರೋಲ್ಲ ಅಂದ್ರೆ ಎರಡೂ ಸ್ವತಂತ್ರದ ಇರುವಿಕೆ ಇರೋದು ಅಂತಾಯ್ತು. ಸುಮ್ಮನೆ ಕಲ್ಪನೆ ಮಾಡಿದ್ದು. ಸಾಮಾನ್ಯ ಅಂತ ಒಂದು ಕಲ್ಪನೆ ಮಾಡಿದ, ವಿಶೇಷ ಅಂತ ಕಲ್ಪನೆ ಮಾಡಿದ. ವಿಶೇಷ ಅಂತ ತೋರಬೇಕಾದ್ರೆ ಏನ್ ಗೊತ್ತಾಗಬೇಕಾಗಿತ್ತು? ಸಾಮಾನ್ಯ ಗೊತ್ತಾಗಬೇಕಾಯ್ತು. ಸಾಮಾನ್ಯ ಅಂತ ತೋರಬೇಕಾದ್ರೆ ಏನ್ ಗೊತ್ತಾಗಬೇಕು? ಈಗ ನೋಡಿ, ಒಂದೇ ವಸ್ತುವನ್ನ ಸಾಮಾನ್ಯ ವಿಶೇಷ ಅಂತ ಹೇಳಿದಾಗಲೇ ಇದು ಕಲ್ಪಿತ ಅಂತ ಗೊತ್ತಾಗಬೇಕಾಯ್ತು. ಯಾವುದೋ ಒಂದು ಕೇಳಿ, ಇದು ಸಾಮಾನ್ಯ ವಿಶೇಷವಾದ, ಎರಡೂ ಹೌದು ಅಂತೀನಿ ನಾನು, ಎರಡೂ ಅಲ್ಲ ಅಂತ ಅರ್ಥ. ಯಾವುದಾದ್ರೂ ಕೇಳಿ ನೀವು. ಈಗ ಶಬ್ದ ಅನ್ನೋದು ಸಾಮಾನ್ಯವ ವಿಶೇಷವ? ಎರಡೂ ಅಲ್ಲ. ಮುಂಚೆ ನೀವು ಹಾಗೆ ಹೇಳಬಾರ್ದು. ಒಂದ್ ಕಡೆಯಿಂದ ಸಾಮಾನ್ಯ, ಒಂದ್ ಕಡೆಯಿಂದ ವಿಶೇಷ. ಶಬ್ದ ವಿಶೇಷಗಳನ್ನು ಹಿಡ್ಕೊಂಡ್ರೆ ಶಬ್ದ ಸಾಮಾನ್ಯ, ಮನಃಪ್ರತ್ಯಯ ಹಿಡ್ಕೊಂಡ್ರೆ ಅಥವಾ ಈ ರೂಪಾದಿಗಳನ್ನು ಹಿಡ್ಕೊಂಡ್ರೆ ವಿಶೇಷ. ರೂಪ ಶಬ್ದ ಅಲ್ವಲ್ಲ, ಬೇರೊಂದರಿಂದ ಬೇರೆ ಆದ ಕೂಡಲೇ ಅದು ವಿಶೇಷ ಆಗತ್ತೆ. ಅದರ ವಿಶೇಷಕ್ಕೆ ಅದೆಲ್ಲ ಸೇರ್ಕೊಂಡ್ರೆ ಸಾಮಾನ್ಯವಾಗತ್ತೆ. ಈಗ ಒಂದೇ ವಸ್ತು ಶಬ್ದವು ರೂಪಾದಿಗಳಿಗಿಂತ ಬೇರೆಯಾದ್ರಿಂದ ಏನಾಯ್ತು? ವಿಶೇಷ ಆಯಿತು. ಶಬ್ದ ವಿಶೇಷಗಳು ಶಬ್ದಕ್ಕಿಂತ ಬೇರೆ ಎಲ್ಲಾದ್ರಿಂದ ಶಬ್ದ ಸಾಮಾನ್ಯ ಆಯಿತು. ಅದರ ವಿಶೇಷ ನೋಡಿದಾಗ ಸಾಮಾನ್ಯ, ಅದು ವಿಶೇಷವಾಗಿ ನೋಡಿದಾಗ ಅದು ವಿಶೇಷ, ಅದರ ಬೇರೆ ಭಾಗ ನೋಡಿದ್ರೆ ವಿಶೇಷ. ಈಗ ಪ್ರತಿಯೊಂದು ವಸ್ತುವು ಸಾಮಾನ್ಯವಾಗಿಯೂ ವಿಶೇಷವಾಗಿಯೂ ಕಾಣಿಸ್ತಾ ಇದೆಯಲ್ಲ ಅಂದ್ರೆ ನಿಜವಾಗಿ ಎರಡೂ ಇಲ್ಲದೆ ಇರೋದೆ. ವಿಶೇಷ ಕಾಣದೆ ಸಾಮಾನ್ಯ ಗೊತ್ತಾಗಲ್ಲ, ಸಾಮಾನ್ಯ ಕಾಣದೆ. ಈ ಸಾಮಾನ್ಯ ವಿಶೇಷ ಪ್ರಕ್ರಿಯೆ ತುಂಬಾ ಸಾಮಾನ್ಯವಾದ್ದಲ್ವಾ? ಇಷ್ಟರಿಗೆ ಸ್ವರೂಪವನ್ನು ತಿಳಿಸ್ಕೊಡೋಕ್ ಮಾಡಿಕೊಂಡ ಪ್ರಕ್ರಿಯೆ. ಯಾರಿಗೆ ಹೇಳ್ಕೊಟ್ಟದ್ದು ಇದನ್ನ? ಮೈತ್ರೇಯಿಗೆ ಯಾಜ್ಞವಲ್ಕ್ಯರು ನಾನು ವಿಶೇಷವಾಗಿ ಪ್ರೀತಿ ಇಟ್ಟಿದ್ದೀನಿ ಅಂತ ಮಾಡ್ಕೊಂಡಿದ್ರು. ವಿಶೇಷವಾದಲ್ಲಿ ಪ್ರೀತಿ ಇಡಬೇಡಮ್ಮ, ಸಾಮಾನ್ಯವಾದಲ್ಲಿ ಪ್ರೀತಿ ಇಡಿ ಅಂತ. ಈಗ ಹೇಳ್ತೀನಿ ನೋಡಿ, ಸಾಮಾನ್ಯವಾದಲ್ಲಿ ಪ್ರೇಮ ಇಟ್ಟವನು ಶಾಂತನಾಗಿರ್ತಾನೆ, ಅಸಂಗನಾಗಿರ್ತಾನೆ. ವಿಶೇಷ ಅಳಿಸೋದ್ರು ಸಾಮಾನ್ಯ ಹೋಗಲ್ಲ ಅಲ್ವಾ? ಈಗ ಶಬ್ದ ಅಂತ ಮಾತ್ರ ಕೇಳ್ತಾ ಇದೆ, ವಿಶೇಷ ಕೇಳಿಸ್ತಾ ಇಲ್ಲ. ಶಬ್ದ ಕೇಳಿದ್ರೆ ಸಾಕು ಅಂತಿದ್ದವನಿಗೆ ಹೆಚ್ಚು ಸಂಘ ಇಲ್ಲ. ಅವರು ಏನೋ ಒಂದು ವಿಶೇಷ ಶಬ್ದ ಹಾಡ್ತಾ ಇದ್ದಾರೆ, ನಾನು ಕೇಳಲೇ ಇಲ್ಲ, ಅಯ್ಯೋ ಏನು ಚೆನ್ನಾಗಿ ಹಾಡಿದ್ರು ಅಂದ್ರೆ ವಿಶೇಷವನ್ನು ಕೇಳಲಿಲ್ಲ ಅನ್ನೋ ದುಃಖ ಬರುತ್ತೆ. ಸಾಮಾನ್ಯ ಮನೇಲಿ ಕೂತ್ರು ಅಲ್ಲ ಏನೋ ಹೌನ್ ಹೆಕ್ಕೋತಾ ಇರೋದು ಮೈಕು. ಅದು ಬೇಕೋ ಬೇಡೋ ಆ ವಿಚಾರ ಬೇರೆ. ಸಾಮಾನ್ಯ ಬೇಕು ಅನ್ನೋವನಿಗೆ ಸುಲಭ, ಶಾಂತತೆ ಇದೆ, ಹೇಗಿದ್ದು ಸುಮ್ಮನಿದ್ರು ತಾನೇ
ರೂಪ ಅನ್ನೋದು ಬೀಳ್ತಾನೆ ಇರುತ್ತೆ, ಶಬ್ದ ಅನ್ನೋದು ಬೀಳ್ತಾ ಇರುತ್ತೆ. ಯಾವಾಗ ವಿಶೇಷ ನಿಷ್ಠವಾದ ಪ್ರೇಮ, ಆವಾಗ ಅದು ಕ್ಷೋಭೆಯನ್ನ, ದುಃಖವನ್ನ, ಬಂಧನವನ್ನ, ಆ ವಿಶೇಷ ಹಿಡ್ಕೋಬೇಕು, ಆ ವಿಶೇಷ ಜೊತೆಯಲ್ಲಿರಬೇಕು ಅಂತ ಬರುತ್ತೆ. ಸಾಮಾನ್ಯದಲ್ಲಿ ಪ್ರೇಮ ಇದ್ರೆ ಅರಿವು ಶಾಂತವಾಗಿದೆ, ಪ್ರೇಮವು ಶಾಂತವಾಗಿದೆ, ಅಸಂಗವಾಗಿದೆ, ಅಂಟ್ಕೊಳ್ಳಲ್ಲ. ಎಲ್ಲ ಬಂದಿದ್ರು ಪ್ರವಚನಕ್ಕೆ, ಎಲ್ಲರೂ ಸಾಮಾನ್ಯರೇ ಅಂತ ತಿಳ್ಕೊಳ್ಳೋ, ಎಲ್ಲರೂ ವಿಶೇಷವೇ ಅಂತ ತಿಳ್ಕೊಳ್ಳೋ. ನಾನು ಅಪ್ಪ ನಾನೇನು ನಿಜವಾದ ಮಾತಾಡ್ಬಿಟ್ರಿ. ಇದೇ ನಮಗೆ ಕೀ ಪಾಯಿಂಟ್ ಬೇಕಾದ್ದು. ಮನುಷ್ಯನಿಗೆ ಪ್ರಶ್ನೆ ಮಾಡಿದಾಗ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತಲ್ಲ, ಪ್ರಶ್ನೆ ಅಡಿಯಲ್ಲಿದೆ ಅಂತ. ವಿಶೇಷವಾಗಿ ಹೇಳ್ಬಿಟ್ರು ಅವರು. ಅಂದ್ರೆ ಎಲ್ಲರೂ ಸಾಮಾನ್ಯವಲ್ಲ, ಯಾರು ಹೇಳಿದೆ ವಿಶೇಷ ಆಯ್ತು. ಆದ್ರೆ ಅವ್ರು ಹೇಳಿದ್ ಸಾಮಾನ್ಯವನ್ನೇ. ನಾವು ವಿಶೇಷವೂ ಅಲ್ಲ ಸಾಮಾನ್ಯವೂ ಅಲ್ಲ ಅನ್ನೋದನ್ನು ಹೇಳಿದ್ರಲ್ಲ, ಅದು ಬಹಳ ಜ್ಞಾನವೇ ಅದು. ಆದ್ರೆ ಆ ಜ್ಞಾನ ಬರೋದೊಂದು ವಿಶೇಷ ಹೌದು ಅಲ್ವೋ ಅಂದ್ರೆ ಹೌದು. ಕೆಲವೇ ಇದರಿಗೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವವಿಧಿ. ಈ ಸಾಮಾನ್ಯ ಜ್ಞಾನ ಯಾರಿಗೆ ಬರುತ್ತೋ ಅವ್ರು ವಿಶೇಷ ಅಂತ ವ್ಯವಹಾರದಲ್ಲಿ. ನಿಮ್ ಏನ್ರಿ ಏನೇನು ತಿಳ್ಕೊತೀರಿ, ಏನೇನು ವಿಷಯ, ನಿಮ್ಮ ಸ್ಪೆಷಲೈಸ್ ಏನು ಅಂದ್ರೆ ಯಾವ ಸ್ಪೆಷಲ್ ಇಲ್ಲದೆ ಇರೋದು ಅನ್ನೋದೇ ನಮ್ಮ ವಿಶೇಷ ಅಂತ ಹೇಳ್ಬೇಕು, ಇಲ್ಲದೆ ಇರೋದೇ ಸಾಮಾನ್ಯ ಅಂತ ಹೇಳ್ಬೇಕಾ. ಸಾಮಾನ್ಯವನ್ನು ಅಷ್ಟನ್ನೂ ತಿಳ್ಕೊಂಡು ಮಹಾಸಾಮಾನ್ಯವನ್ನು ತಿಳ್ಕೊಂಡದ್ದು ನಮ್ಮ ಸಾಮಾನ್ಯ ಬುದ್ಧಿಯೋ ವಿಶೇಷ ಬುದ್ಧಿಯೋ? ಈಗ ಬುದ್ಧಿಯನ್ನ ಅಲ್ಲಿಂದ ಬಿಡಿಸ್ಕೊಂಡು ಬಂದ್ವಿ ವಿಶೇಷದಿಂದ. ಹೋಗ್ತಾ ಹೋಗ್ತಾ ಏನಾಯ್ತೆ, ಸಾಮಾನ್ಯವೂ ಅಲ್ಲದ ವಿಶೇಷವೂ ಆಗದ ಸಾಮಾನ್ಯ ವಿಶೇಷಗಳ ಜೊತೆಯಲ್ಲಿ ಯಾವಾಗಲೂ ಇರುವ ಯಾವ ಹೆಸರು ಹೇಳೋಕೆ ಬರದೇ ಇರೋ ಸ್ವರೂಪವನ್ನ ನಾವು ಬುದ್ಧಿಯಲ್ಲಿ ನಾನು ಅನ್ನೋ ಪ್ರೇಮದಿಂದ ನಿಶ್ಚಯ ಮಾಡ್ಕೊಂಡ್ಬಿಟ್ವಿ. ಈಗ ಆ ನಿಶ್ಚಯ ಮಾಡಿಕೊಂಡು ಬುದ್ಧಿಯನ್ನು ಇಟ್ಕೊಂಡು ಹೇಳ್ತಾರ ಅವರು, ಸ್ವರೂಪವನ್ನು ಇಟ್ಕೊಂಡು ಹೇಳಲ್ಲ. ಸ್ವರೂಪಕ್ಕೆ ಶಬ್ದ ಇಲ್ಲ. ಆ ಬುದ್ಧಿ ಯಾರಿಗಿದೆಯೋ ಅವನನ್ನು ಏನ್ ಕರಿತೀವಿ ನಾವು? ಜ್ಞಾನಿ, ವಿವೇಕದಿಂದ ತಿಳ್ಕೊಂಡವನು. ಯಾಕಂದ್ರೆ ನಿಜವಾದ ಅನುಭವದಿಂದ ತಿಳ್ಕೊಂಡ. ನಾವು ಕಲ್ಪನಾನುಭವದಿಂದ ತಿಳ್ಕೊತಾ ಇದ್ವಿ. ನಿಜವಾದ ಅನುಭವ ಸ್ವರೂಪ ತಾನೆ. ಸ್ವರೂಪದಲ್ಲಿ ನಿಂತ್ಕೊಂಡು ಈ ಸಾಮಾನ್ಯ ಈ ವಿಶೇಷ ಎರಡೂ ಕೂಡ ನನ್ನಲ್ಲಿ ಕಲ್ಪಿತವಾದ ರೂಪಗಳು. ಅದು ಸಾಮಾನ್ಯ ವಿಶೇಷ ಇಲ್ಲದೆ ತೋರಲ್ಲ, ವಿಶೇಷ ಸಾಮಾನ್ಯ ಇಲ್ಲದೆ ತೋರಲ್ಲ. ನಾನು ಮಾತ್ರ ಎರಡೂ ಇಲ್ಲದೆ ಎರಡನ್ನೂ ನೋಡೋ ಸಾಕ್ಷಿ ನಾನು. ಆದ್ರೆ ನಾನು ಯಾವ ಸಾಮಾನ್ಯವೂ ಅಲ್ಲ, ಯಾವ ವಿಶೇಷವೂ ಇಲ್ಲ, ಯಾವ ಸಾಮಾನ್ಯದ ವಿರೋಧವೂ ಇಲ್ಲ, ಯಾವ ವಿಶೇಷದ ವಿರೋಧವೂ ಇಲ್ಲ ಅಂತ ಯಾರು ತಿಳ್ಕೋತಾನೋ ಆ ತಿಳ್ಕೊಂಡ ಬುದ್ಧಿಯನ್ನ ಇನ್ನೊಬ್ಬರ ದೃಷ್ಟಿಯಿಂದ ಇದೆ ಅಂತ ಇಟ್ಕೊಂಡು, ಅವನ ದೃಷ್ಟಿಯಿಂದ ಅಲ್ಲ. ಅದಕ್ಕೆ ನಾವು ಪರಾಧ್ಯಾರೋಪಿತ, ಅವರು ತಿಳ್ಕೊಂಡವರು ಅಂತ ಲೋಕದವರು ಹೇಳ್ತಾರೆ. ಶಂಕರಾಚಾರ್ಯರು ತತ್ವವನ್ನು ತಿಳಿದವರು, ಇವರು ತತ್ವವನ್ನು ತಿಳಿದವರು ಅಂತ ಆ ಬುದ್ಧಿಯನ್ನು ಇಟ್ಕೊಂಡು ಹೇಳಿದಾಗ ಅದು ವಿಶೇಷ ಬುದ್ಧಿ ಆಗುತ್ತೋ ಇಲ್ವಾ? ಆಗತ್ತೆ. ವ್ಯವಹಾರಕ್ಕೆ ಬೇಕು. ವ್ಯವಹಾರ ವಿಶೇಷ ನಿಷ್ಠವೇ, ಏನೂ ಮಾಡಕ್ ಬರಲ್ಲ. ವ್ಯವಹಾರ ಇನ್ನೊಬ್ಬರ ಜೊತೆ ಸೇರ್ಕೊಂಡೇ ವ್ಯವಹಾರ ಮಾಡಬೇಕು. ರಸ್ತೆಯಲ್ಲಿ ಹೋಗ್ತಾ ಇರೋರು ಆ ಕಡೆ ಯಾವ ಹಾಗಾರೋ ಬರಲಿ, ನಾನು ಪಾಡಿ ನಡ್ಕೊಂಡು ಹೋಗ್ತಿದ್ದಿದ್ರೆ ಗುದ್ಕೋತಾನೆ ಅಷ್ಟೇ. ಅವ್ರು ಬರೋದನ್ನ ನಾವ್ ಯಾಕೆ ನೋಡಬೇಕು ಅಂತಿಲ್ಲ. ಯಾಕೆಂದ್ರೆ ಈಗ ನಮ್ಗೆ ಯಾರು ಇಲ್ಲಿ ಕೇಳೋರು ಇಲ್ಲ ಅಂತ ಇಟ್ಕೊಳ್ಳಿ. ಯಾರಾದ್ರೂ ಕೇಳೋರು ಬಿಡ್ಲಿ, ನಾನು ಒಬ್ಬನೇ ಮಾತಾಡ್ತೀನಿ ಅಂದ್ರೆ ಜನ ಏನಂತಾರೆ? ಹುಚ್ಚ ಅಂತಾರೆ. ವ್ಯವಹಾರ ಅದು. ಎಲ್ಲಿ ಎಲ್ಲಿ ವ್ಯವಹಾರ ಇದೆಯೋ ಅಲ್ಲೆಲ್ಲ ಕಲ್ಪಿತವಾದ ಇನ್ನೊಂದನ್ನು ಇಟ್ಕೊಂಡೇ ನಾವು ವ್ಯವಹಾರವನ್ನು ಮಾಡ್ತಾ ಹೋಗ್ತೀವಿ. ಆದ್ರಿಂದ ನಮ್ಗೆ ವ್ಯವಹಾರದಲ್ಲಿ ತುಂಬಾ ಬಳಸಿದಾಗ ವಿಶೇಷ ನಿಷ್ಠತೆ ಇದೆ. ಇನ್ನೊಬ್ಬರ ಚಿಂತನೆಯನ್ನು ನಾವೇ ನಮ್ಮ ಅನುಭವದವರು ಕಲ್ಪನೆ ಮಾಡ್ತೀವಿ. ಹಾಗೆ ಮಾಡ್ತಾ ಮಾಡ್ತಾ ನಮ್ಮ ಬುದ್ಧಿಗೆ ಏನಾಗಿದೆ ಅಂದ್ರೆ ಅದೇ ಅಭ್ಯಾಸ ಹೆಚ್ಚಾಗಿ ಸಾಮಾನ್ಯವನ್ನು ತಿಳ್ಕೊಳ್ಳೋ ಅಂತ ಒಂದು ಜ್ಞಾನ ಸಾಮಾನ್ಯ ನಮ್ಮ ಹತ್ರ ಇದೆ. ಅದು ಎಲ್ಲದರ ಜೊತೆಲೂ ಇದೆ. ಸಾಮಾನ್ಯ ತಿಳ್ಕೊಂಡ್ಬಿಟ್ರೆ, ಸಾಮಾನ್ಯವಲ್ಲದ ವಿಶೇಷವನ್ನು ತಿಳ್ಕೊಂಡ್ರೆ ಎಷ್ಟು ನಿಮಗೆ ಸಿಗತ್ತೆ, ಎಷ್ಟು ಲಾಭವಾಗತ್ತೆ ಲೋಕದ ವ್ಯವಹಾರ ದೃಷ್ಟಿಯಿಂದ. ಎಷ್ಟು ಲಾಭ ಆಗುತ್ತೆ? ಅಂತಃಕರಣ ಪ್ರತ್ಯಯ, ಆ ಪ್ರತ್ಯಯಲ್ಲಿ ತೋರಿದ್ದು ಈ ಜನ ನಮ್ಮ ಸ್ವರೂಪವೇ ಆಗ್ಬಿಡ್ತಾರೆ. ಯಾಕಂದ್ರೆ ಜನ ನಮ್ಮ ಲೋಕದ ಕಲ್ಪನೆಯಲ್ಲಿ ಜನರಿಗೆ ಬೇರೆ ಮನಸ್ಸಿದೆ ಅದಿದೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ಶಬ್ದಸ್ಪರ್ಶ ರೂಪ ರಸಗಂಧಗಳಲ್ಲಿ ಇರೋ ಜನ ಎಲ್ಲ ಮುಗಿದೋಯ್ತು. ಆ ಜನರ ಪ್ರತ್ಯವೆಲ್ಲವೂ ನನ್ನ ಅನುಭವದಿಂದ ನಾನು ವಿಚಾರ ಮಾಡ್ಕೊಟ್ಟವನು. ನನ್ನ ಅನುಭವಕ್ಕೆ ಮತ್ತೆ ಜನ ಉಳ್ಕೊಂಡ್ಬಿಟ್ರಲ್ಲ, ಅವ್ರ ಮನಸ್ಸನ್ನು ನಾನು ತಿಳ್ಕೋಬೇಕಾಯ್ತಲ್ಲ, ಹಾಗಲ್ಲ ಉಳಿಯಲ್ಲ. ಅದನ್ನೇ ಉಪದೇಶ ಮಾಡುವ ಜ್ಞಾನಿಯ ದೃಷ್ಟಿಯಲ್ಲಿ ಯಾರು ಶಿಷ್ಯರಿದ್ದಾರೋ ಅವರು ತಮಗಿಂತ ಯಾವಾಗಲೂ ಬೇರೆ ಅಲ್ಲ. ಶಿಷ್ಯರಿಗೆ ಮಾತ್ರ ಗುರುಗಳನ್ನು ನಾನು ಸೇವೆ ಮಾಡಬೇಕು ಅದು ಇದು ಅಂತ ಹೇಳ್ತಾ ಇರ್ತಾರೆ.
ಇವನು ಹೇಳ್ತಾನೆ, ಏನು ಯಾರನ್ನು ಸೇವೆ ಮಾಡ್ತೀಯ ನೀನು? ಯಾವ ಸ್ವರೂಪ ನೀನು ಸೇವೆ ಮಾಡೋನು? ನಾನು ಸೇವೆ ಮಾಡಿಸ್ಕೊಡೋನು, ಇದೆಲ್ಲ ಯಾಕೆ ಹೊಟ್ಟಾಕೋತೀಯ ಅಂತ ಅಂತೀವಿ ನಾವು. ಅಂದರೆ ಮನುಷ್ಯನಿಗೆ ವ್ಯವಹಾರ ಮಾಡುವಾಗ ಎರಡು ಬೇಕಾದ್ರಿಂದ ಇಲ್ಲಿ ಉಪದೇಶ ಮಾಡಬೇಕು. ಯಾವಾಗ ನಾವು ಇಂಥ ಮಹಾಸಾಮಾನ್ಯವನ್ನು ತಿಳಿದವೋ ನಮಗೆ ಮಹಾ ಲಾಭವಾಯಿತು ಅಂತ ಹೇಳೋಣ, ಯಾವ ಲಾಭವೂ ಆಗಲಿಲ್ಲ ಅಂತ ಹೇಳೋಣ. ಲಾಭ ಆಯಿತು, ಯಾವ ಲಾಭವೂ ಆಗಲಿಲ್ಲ, ಎರಡು ಹೇಳ್ತಾರೆ. ಇದು ಲಾಭವಾಗಲಿಲ್ಲ ಅಂದರೆ ಪಡೆಯಬೇಕಾದದ್ದಿಲ್ಲ, ನಿಜವಾಗಿ ಏನೂ ಉಳಿಲಿಲ್ಲ ಅಂತ. ಲಾಭವಾಯಿತು ಅಂದರೆ ಏನೇನಿದೆಯೋ ಲೋಕದಲ್ಲಿ ವ್ಯವಹಾರ ದೃಷ್ಟಿಯಿಂದ ಲಾಭ ಪಡ್ಕೋತೀವಿ, ಅದು ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಬರೀ ಜ್ಞಾನದಿಂದ ಸಿಕ್ಬಿಡ್ತೋ. ಹೋಗೇನು ದುಡ್ಡು ಕೊಟ್ಟು ಖರ್ಚು ಮಾಡಲಿಲ್ಲ, ನರಸೀಪುರಕ್ಕೆ ಹೋಗಿದ್ವಿ, ಶ್ರವಣ ಮಾಡಿದ್ವಿ, ಏನು ಸಿಕ್ತೋ? ಸಾಮಾನ್ಯ ವಿಶೇಷವಿಲ್ಲದ ಒಂದು ಮಹಾಸಾಮಾನ್ಯ ಸಿಕ್ತೋ, ಅದು ಎಲ್ಲವನ್ನೂ ಕೊಟ್ಟುಬಿಡ್ತೋ. ಇನ್ನು ಯಾವ ಲಾಭವೂ ಬೇಕಾಗಿಲ್ಲ, ಇನ್ನೇನು ಪಡೆಯಬೇಕಾಗಿಲ್ಲ. ಎಂ ಲಬ್ಧ್ವಾ ಸ್ಥಾವರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಗೀತಂ. ಏನು ಅದ್ಭುತವಾಗಿ ಅಂತ ಹೇಳ್ತಾನೆ ಅಂದರೆ, ಯಾವ ಸಾಮಾನ್ಯವಾದ ಸ್ವರೂಪವನ್ನು ಪಡೆದ ಮೇಲೆ ಅಂದ್ರೇನೋ, ಹ್ಯಾಕ್ ಪಡಿತೀರಿ? ತಿಳಿದ ಮೇಲೆ. ತಿಳಿಯುವಾಗ ಹ್ಯಾಕ್ ತಿಳಿತೀರಿ? ನಾನಾ ತಿಳಿಬೇಕಾದ್ರೆ ಏನು ಮಾಡಬೇಕು? ಈ ನಾನು ಬಿಡಬೇಕೋ, ಪರಮ ಪ್ರೇಮ ಹೇಳಬೇಕೋ. ಅದು ಈ ಅವಿದ್ಯೆ ಬಿಟ್ಟು ಹೊರತು ಅವನು ಸಿಗಲ್ಲ. ತಪ್ಪು ತಿಳುವಳಿಕೆ ಇಟ್ಕೊಂಡು ಪ್ರೀತಿಸಿದ್ರೆ ಯಾರಾದ್ರೂ ಒಪ್ಕೋತಾರಂದ್ರೆ, ಈಗ ನನ್ನನ್ನೇ ಇಟ್ಕೊಳ್ಳಿ, ನನ್ನನ್ನು ತಪ್ಪು ತಿಳ್ಕೊಂಡು ಯಾರಾದ್ರೂ ಪ್ರೀತಿಸ್ತಾ ಇದ್ದಾರೆ ಅಂತ ಇಟ್ಕೊಂಡ್ರೆ ನಾನು ಹುಂತೀನ? ನೀನು ಭಾರಿ ಶ್ರೀಮಂತ, ಭಾರಿ ಪವಾಡ ಪುರುಷ ಅಂತ ಹೇಳಿದ್ರೆ, ಮಹಾರಾಜ ನೀ ಹತ್ರ ಬರಬೇಡ, ದೂರ ಇರೋ, ನನಗೆ ಯಾವ ಶ್ರೀಮಂತಿಕೆ ಇಲ್ಲ, ಯಾವ ಪವಾಡ ಪುರುಷವೂ ಇಲ್ಲ, ನಾನು ನೀನು ಬೇರೆ ಎಲ್ಲ ಸುಮ್ಮನಿರು ಅಂತೀನಿ ನಾನು. ಅಂದರೆ ತಪ್ಪು ತಿಳುವಳಿಕೆಯಿಂದ ಆದ ಪ್ರೇಮವನ್ನು ಲೋಕದವರೇ ಒಪ್ಪಲ್ಲ, ಇನ್ನು ಪರಮಾರ್ಥವಾದ ಸ್ವರೂಪ ಒಪ್ಕೊಳ್ಳುತ್ತಾ? ಬಿಡು ತಪ್ಪು ತಿಳುವಳಿಕೆನ. ಯಾವ ತಪ್ಪು ತಿಳುವಳಿಕೆ ಬಿಡಬೇಕು? ದೇಹಾದಿಗಳಲ್ಲಿರೋ ನಾನು ತಪ್ಪು ತಿಳುವಳಿಕೆಯಿಂದ ಮಾಡಿದ ಪ್ರೇಮ ಬಿಡಬೇಕು. ಅದು ಬಿಟ್ಟರೆ ನೀನು ನಿಜವಾದ ಸ್ವರೂಪದಲ್ಲಿರುವಂತಹ ಒಂದು ಪ್ರೇಮವನ್ನು ಹಿಡ್ಕೋತೀಯ. ಯಾವಾಗ ಹಿಡ್ಕೋತೀಯ? ಯಾವಾಗಲ್ಲಿ ಪ್ರೇಮ ಇಡ್ತೀಯೋ ಆವಾಗ ಬಿಡ್ತೀಯ. ಯಾವಾಗ ಬಿಡ್ತೀಯೋ? ಇದು ಹುಚ್ಚಿಬಿಟ್ರು ಮದುವೆ ಆಗಲ್ಲ, ಮದುವೆ ಆದರು. ಆದರೆ ಎಷ್ಟೆಷ್ಟು ಬಿಟ್ಕೊಂಡು ಹೋಗ್ತಾನೋ ಅಷ್ಟೆಷ್ಟು ಹತ್ತಿರವಾಗ್ತಾನೆ, ಎಷ್ಟೆಷ್ಟು ವಿಶೇಷಕ್ಕೆ ಮುಳುಗಲ್ವೋ ಅಷ್ಟೆಷ್ಟು ಸಾಮಾನ್ಯಕ್ಕೆ ಹೋಗ್ತಾನೆ. ಆದ್ದರಿಂದ ಈ ಧ್ಯಾನ ಯೋಗಿಯಾದವನು ಲೌಕಿಕ ವ್ಯವಹಾರದಲ್ಲಿ ಮುಳುಗಬಾರದು. ಯಾವುದನ್ನು ಮುಳುಗಬೇಕು? ತತ್ವ ವಿಚಾರದಲ್ಲಿ ಮುಳುಗಿರಬೇಕು. ಸಾಮಾನ್ಯವನ್ನು ಹೊಡ್ಕೊ ಹೊರಟವನು. ಹೀಗೆ ಸಾಮಾನ್ಯವಾದ ಮಹಾಸಾಮಾನ್ಯವನ್ನು ನಾವು ಅರಿತಾಗ, ಸಾಮಾನ್ಯ ಅನ್ನೋ ಶಬ್ದನ ಹೇಳೋಕೆ ಬರಲ್ಲ, ಹೇಳಿದ್ರೆ ಆಗಲ್ಲ. ಇವ್ರು ಹೇಳಿದಾಗ ಅಧ್ಯಾರೋಪ, ಏನೋ ಅಧ್ಯಾರೋಪ, ಇಲ್ಲಿ ಬಳಸೋ ಶಬ್ದನೇ ಅಲ್ಲಿ ಬಳಸ್ಬಿಡೋದು. ಹೇಳೋಕೆ ಬರದೆ ಹೋದ್ರೆ ಏನು ಮಾಡೋದು? ಈಗ ಕಾರಣ ಅಂತ ಒಂದು ಶಬ್ದ ಆಯಿತು, ಕಾರ್ಯ ಅನ್ನೋ ಶಬ್ದ ಆಯಿತು, ಎರಡೇ ಶಬ್ದ, ಎಲ್ಲ ತಪ್ಪು ತಿಳಿಕೆಯಿಂದ ಇದ್ದದ ರೂಪಕ್ಕೆ ಹೇಳ್ತು. ಇನ್ನು ಉಳಿದದ್ದಕ್ಕೆ ಏನು ಹೇಳೋಣ? ಅದೇ ಕಾರಣ, ಅದೇ ಕಾರ್ಯ. ಅದು ಕಾರಣವೂ ಹೌದು, ಕಾರ್ಯವೂ ಹೌದು, ಕಾರಣವೂ ಅಲ್ಲ, ಕಾರ್ಯವೂ ಅಲ್ಲ, ಅದು ಒಂದೇ ಇರೋದು. ಹೀಗೆ ಹೇಳೋಕೆ ಶುರು ಮಾಡ್ತಾರೆ. ಮಾಡಿದ್ರೆ ಕೇಳೋರು ಏನಂತಾರೆ? ಏನೇನೋ ಹೇಳ್ತಾರೆ ಇವರು, ಸುಮ್ಮನೆ ಯಾರ ಅನುಭವ ಇಲ್ಲದೆ ಇರೋದು, ಅವ್ರು ಯಾರ ಅನುಭವಕ್ಕೂ ಬರದೇ ಇರೋದು. ನಾವು ಹೇಳ್ತೀವಿ, ನೀವು ಹೇಳ್ತಾ ಇರೋದು ಅನುಭವದಲ್ಲಿ ಇಲ್ಲದೆ ಇರೋದು, ನಾವು ಹೇಳ್ತಾ ಇರೋದು ನಿಜವಾದ ಅನುಭವದಲ್ಲಿರೋದು. ನೀವೇನು ಕರಿತೀರಿ ವಿಶೇಷವನ್ನ? ಸ್ವಾಮಿ ನಮ್ಗೆ ಕಾಣಿಸ್ತಾ ಇದೆ ವಿಶೇಷ ಅನುಭವ ಅಂತಿರಲ್ಲ, ಸುಳ್ಳದು, ಕಲ್ಪನೆಯ ಅನುಭವ. ಅದು ಕಲ್ಪನೆಯ ಅನುಭವವನ್ನು ನಿಜವಾದ ಅನುಭವ ಮಾಡ್ಕೊಂಡು ತಪ್ಪು ತಿಳ್ಕೊಂಡು ನಿಜವಾದ ಅನುಭವವನ್ನು ಇಲ್ಲವೇ ಇಲ್ಲ ಅಂತ ಅಲ್ಲಗಳಿತಾರಲ್ಲ ಜನ. ಈಗ ಎಂಥ ತಪ್ಪು ತಿಳುವಳಿಕೆಯ ಶಕ್ತಿ ಇರ್ಬೇಕು ನೋಡಿ. ತಪ್ಪು ತಿಳುವಳಿಕೆಯ ಶಕ್ತಿಗೆ ಎಷ್ಟು ಅಂದರೆ, ಇದ್ದದ್ದನ್ನು ಇಲ್ಲ ಅಂತ ಮಾಡುತ್ತೆ, ಇಲ್ಲದೆ ಇರೋದನ್ನು ಇದೇನು ಮಾಡುತ್ತೆ. ನಿಜವಾದ ಅನುಭವವನ್ನು ಸುಳ್ಳು ಅಂತ ಹೇಳುತ್ತೆ, ಸುಳ್ಳಾದ ಅನುಭವವನ್ನು ನಿಜ ಅಂತ ಹೇಳ್ಕೊಡತ್ತೆ. ಎಂಥ ಪಾಠ ಹೇಳ್ಕೊಟ್ಬಿಟ್ಟಿದೆ. ಏನೇನು ವಿಶೇಷದಲ್ಲಿ ನಾವು ಹುಡುಕ್ತೀವಿ. ಅಬ್ಬಾ, ಈ ಸಾಮಾನ್ಯ ವಿಶೇಷ ಪ್ರಕ್ರಿಯೆಯ ಚಿಂತನೆ ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಾ ಇರುತ್ತೋ ಅಷ್ಟು ಆಳವಾಗತ್ತೆ. ಆತ್ಮಲಾಭಾನ್ ನಪರಂ ವಿದ್ಯತೆ ಅಂದ್ರು. ಆತ್ಮನನ್ನು ಪಡ್ಕೊಂಡ್ರೆ ಇನ್ನು ಹೆಚ್ಚಿನ ಲಾಭ ಅನ್ನೋದು ಯಾವುದೂ ಇಲ್ಲ. ಯಾಕೆ ಹೀಗೆ ಮಾತು ಹೇಳಿದ್ರು ಅಂದರೆ, ಲಾಭ ಆಗಬೇಕು ಅನ್ನೋ ನಮ್ದಲ್ಲಿ ಇದೆಯೋ ಇಲ್ವಾ, ಅದನ್ನು ಅಧ್ಯಾರೋಪ ಪಡ್ಕೊಂಡ್ರು. ನಿಮಗೆ ಏನೋ ಒಂದು ಸಿಗಬೇಕು. ಈ ಭಗವಂತ ಈ ಫಲ ಹೇಳುವಾಗಲೆಲ್ಲ ಎಷ್ಟು ಅಧ್ಯಾರೋಪದಿಂದ ಹೇಳ್ತಾನೆ ಅಂತ. ಅವನು ಕೃತಕೃತ್ಯನಾದ ಅಂದ. ಸಬುದ್ಧಿಮಾನ್ ಮನುಷ್ಯ ಕೃತಕೃತ್ಯಶ್ಚ ಭಾರತ. ಕೃತಕೃತ್ಯಕರ್ಮಕೃತ ಸಂಯುಕ್ತ ಕೃತ್ಯಕರ್ಮ ಕೃತಕೃತ್ಯಶ್ಚ ಭಾರತ ಬರುತ್ತೆ ಇದೆಲ್ಲ ಶ್ಲೋಕ. ಕೃತಕೃತ್ಯನ ಮಾಡಬೇಕಾದ ಕೆಲಸ ಎಲ್ಲ ಮಾಡ್ದ ಹಾಗಾಗತ್ತೆ ತಿಳ್ಕೊಂಡ್ರೆ. ತಿಳ್ಕೊಂಡ್ರೆ ಮಾಡಬೇಕಾದ ಮಾಡಾಗತ್ತೆ ಅಂದ್ರೆ ಏನು? ಮಾಡಬೇಕಾದದ್ದನ್ನು ಮಾಡಿದರೆ ಏನು ಪ್ರಯೋಜನ ಇರುತ್ತೋ ಅದೆಲ್ಲ ತಿಳ್ಕೊಂಡ್ರೆ ಆಗೋಗತ್ತೆ. ಇನ್ನು ಮಾಡಬೇಕಾದ್ದೇನು ಉಳಿದಿರೋಲ್ಲ. ಈಗ ಯಾಕೆ ಹೇಳ್ದ?
ಅವನು ಹೇಳೋ ಕಾರಣ ಏನು ಹಾಗೆ ಅಂದ್ರೆ, ನಾವು ದಿವಸ ಇನ್ನೂ ಮಾಡಬೇಕಾದ್ದಿದೆ ಅಂತ ಅಂತೀವಲ್ಲ, ಮಾಡಬೇಕಾದ್ದಿದೆ ಅಂತೀವಿ, ಆದ್ರೆ ಮಾಡಬೇಕಾದದ್ದು ಉಳಿಬಾರದು ಅಂತ ಅಂತೀವಿ. ಮುಗಿಸ್ಬಿಡ್ಬೇಕು. ಏನ್ ಹೇಳ್ಬೇಕು? ಮಾಡಬೇಕಾದಷ್ಟು ಮುಗಿಸ್ಬಿಡ್ಬೇಕು. ಆದ್ರೆ ಮಾಡಬೇಕಾದ್ದಿದೆ. ಹೋಗ್ಲಿ, ಒಂದ್ ದಿವಸ ನಿಮ್ಗೆ ಏನು ಮಾಡಬೇಕಾದ್ದಿಲ್ಲ ಅಂತ ಗೊತ್ತಾಯ್ತು, ಬೇಜಾರಾಗತ್ತೋ ಇಲ್ವಾ? ಬೇಜಾರಾಗತ್ತೆ ಅಂದ್ರೆ ಕರ್ತೃತ್ವ ಬುದ್ಧಿ ಇದೆ ಅಂತ ಅರ್ಥ. ಏನು ಮಾಡಬೇಕಾದ್ದಿಲ್ಲ ಅಂತ ಗೊತ್ತಾಯ್ತು. ಈಗ ಜ್ಞಾನಿಗೆ ಏನು ಮಾಡಬೇಕಾದ್ದಿಲ್ಲ ಅಂತ ಗೊತ್ತಾಯ್ತು. ಅವನೇನಾದ್ರೂ ಮಾಡ್ತಾನೋ ಮಾಡೋಲ್ವಾ? ನಮ್ ಗುರುಗಳೇ ಉದಾಹರಣೆ. ಅವ್ರು ಮಾಡೋದಷ್ಟೇ ಅಲ್ಲ, ಜೊತೆಲಿದ್ದವರಿಗೂ ಅದಕ್ಕೆ ಹೇಳ್ತಾನೆ ಕಾರ್ಯಾಲಯ. ಒಂದ್ ನಿಮಿಷ ನಿದ್ದೆ ಮಾಡಕ್ಕೂ ಬಿಡಲ್ಲ ಅವರು. ಮಧ್ಯಾಹ್ನನೂ ನಿದ್ದೆ ಇಲ್ಲ. ನೀವು ಮಧ್ಯಾಹ್ನ ಆರಾಮಾಗಿ ನಿದ್ದೆ ಮಾಡ್ತಿರಲ್ಲ? ಇಲ್ಲ, ಊಟನೂ ಹೆಚ್ಚಿಗೆ ಮಾಡಬೇಡಿ, ಮಧ್ಯಾಹ್ನ ಜಾಸ್ತಿ ನಿದ್ದೆ ಮಾಡ್ತೀರಿ ನೀವು. ಕೆಲಸ ಮಾಡ್ರಿ ಅಂದ್ರೆ, ಕೆಲಸ ಮಾಡೋದು ಅಭಿಮಾನ ಇದ್ದವನು ಬಿಡಬೇಕು ಅಂತ ಹೊರಡ್ತಾನೆ. ಅಭಿಮಾನ ಕಳ್ಕೊತಾನಲ್ಲ, ಅವನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾನೆ. ಆ ಕೃಷ್ಣ ಒಂದು ತಮಾಷೆ ಮಾಡ್ತಾ ಇದ್ನಂತೆ, ನನಗೇನು ಎಲ್ಲೂ ಕೆಲಸ ಇಲ್ಲ, ಆದ್ರೆ ಒಂದು ನಿಮಿಷವೂ ಪುರುಸತ್ತಿಲ್ಲ ಅಂತ. ಅರ್ಜುನ ಸಾರಥಿಯಾಗಿ ಕೇಳೋಕ್ ಬಂದ, ನಾನು ಯುದ್ಧ ಮಾಡಲ್ಲ ಅಂದ. ಯಾಕಂದ್ರೆ ಹುಟ್ಟಿದ ಆರಭ್ಯ ಗುದ್ದಾಟ ಮಾಡ್ಕೊಂಡೇ ಬಂದವನು. ಪೂತನಿಯಿಂದ ಹಿಡಿದು ಮಾಡಿ ಇದುವರೆಗೂ ಬರೀ ಗುದ್ದಾಟವೇ, ಹೊಡೆದದ್ದು, ಯಾರನ್ನು ಮತ್ತೆ ಕೇಳಲೂ ಇಲ್ಲ. ರಾಮ ಹಾಗೆ ಗೊತ್ತಾಯ್ದು ಕೂಡಲೇ ತಪ್ಪನ್ನು ಠಪ್ಪನ್ನು ಹೊಡೆಯೋದು, ಆಮೇಲೆ ಮಾತಾಡೋದು. ಅನ್ಯಾಯವನ್ನ ಪ್ರತಿಭಟನೆ ಮಾಡೋಕ್ಕೆ ಹುಟ್ಟಿರೋದು ಕ್ಷತ್ರಿಯ ವಂಶ. ಅದು ಅನ್ಯಾಯ ಅಂತ ಗೊತ್ತಾದ ಮೇಲೆ ಈಗಿನ ಕಾಲದಾಗೆ ಕೋರ್ಟಿಗೆ ಕರ್ಕೊಂಡೋಗಿ ವಿಚಾರ ಮಾಡಿ ಹೌದು ಅಲ್ವೋ ಅಂತೇಳಿ ಅದೆಲ್ಲ ಇಲ್ಲ, ಎಲ್ಲ ಎನ್ಕೌಂಟರ್ ತೆಗೆದ ವಾಲಿ ಹೊಡೆದ ಮುಗದೆ ಹೋಯ್ತು. ಹಾಗೆ ಅವನು ಗೊತ್ತಾಯ್ತು, ಕಂಸನ್ ಹೊಡಿಲೂ ಇಲ್ವಂತೆ. ಕಂಸನಿಗೆ ಭಯ ಆಯ್ತು, ಹಾರಿದ ರೂಪ ನೋಡಿಯೇ ಪ್ರಾಣ ಹೋಗ್ಬಿಡ್ತು ಅವನಿಗೆ. ಕೃಷ್ಣ ತೆಗೆದ ಅಂತ ಹೇಳ್ತೀವಿ, ಕೃಷ್ಣ ತೆಗೆದ್ನೋ ಏನಾಯ್ತು ಅಂತ. ಇಂಥ ಕೃಷ್ಣ ಯುದ್ಧ ಮಾಡಿ ಕೊನೆಯಲ್ಲಿ ಅವನು ಹೇಳಿದ, ಅರ್ಜುನ ಸಾರಥ್ಯ ಕೆಳಗೆ, ಅಯ್ಯೋ ಸುಸ್ತಾಗಿ ಹೋಗಿದೆ, ಯುದ್ಧ ಮಾಡಿ ಯುದ್ಧ ಮಾಡದೇ ಇರೋ ನಾನು ಒಂದ್ ಕಡೆ, ಯುದ್ಧ ಮಾಡುವಂಥ ಮಹಾನಾರಾಯಣ ಸೇನೆ ಒಂದ್ ಕಡೆ, ಯಾವ್ದು ಬೇಕು ಅಂತ ಕೇಳಿದ. ಇವನ್ ಕೇಳೋಕ್ ಬಂದವನೇನೋ ಯುದ್ಧಕ್ಕೆ ಸಹಾಯ ಮಾಡಬೇಕು ಅಂತ. ಅವನು ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ, ಯುದ್ಧ ಮಾಡೋದಿಲ್ಲ ನಾನು ಅಂತ. ಅವನಿಗೆ ಗೊತ್ತಾಯ್ತು, ಯುದ್ಧ ಮಾಡದೆ ಹೋಗ್ಲಿ, ಇವಂದು ಎಲ್ಲ ಕೆಲಸ ಇವಂದೇ, ಏನೂ ಮಾಡ್ದೇನು ಎಲ್ಲ ಮಾಡ್ತಾನೆ ಇವನು, ನೀನೇ ಬೇಕು ಅಂದ ಅವನು. ನೀನೇ ಸಾಕಪ್ಪ, ಯಾವುದು ಬೇಡ ಅಂದ. ಎಷ್ಟು ಚಮತ್ಕಾರವಾಗಿದೆ ಅಂದ್ರೆ, ಆಮೇಲೆ ಏನ್ ಹೇಳ್ದ, ಅಲ್ಲ ಯುದ್ಧ ಮಾಡಲ್ಲ ಅಂತ ಹೇಳಿದೀನಿ, ನೀನೇ ಸಾಕು ಅಂತೀಯಲ್ಲ, ನಾನು ಬಂದನ್ನೇ ಮಾಡೋದು. ಮುಂಚೆ ಏನ್ ಹೇಳ್ದ, ನಾವು ಉಂಡಾಡಿ ಭಟ್ರು ಅಂದ್ರೆ ಉಂಡ್ಕೊಂಡು ತಿನ್ಕೊಂಡು ಇರೋರು ಏನು ಮಾಡಲ್ಲ. ಅಲ್ಲ ನನ್ಗೇನ್ ಕೆಲಸ ಅಂತ ಕೇಳಿದ. ಯುದ್ಧ ಮಾಡದೆ ಯುದ್ಧ ರಂಗದಲ್ಲಿ ಏನ್ ಕೆಲಸ? ಏನಿಲ್ಲ, ಮುಂದೆ ನೀನು ನಿಂತ್ಕ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯ ಭೂತಿ ಧ್ರುವಾನೀತಿ ಮದನ್. ಅಂಥ ಭಗವಂತ ನಮ್ಮ ಹೃದಯದಲ್ಲಿ ಸಾಕ್ಷಿಯಾಗಿ ನಿಂತ್ಕೊಂಡವನು. ನಿಂತ ಅಂದ್ರೆ ನಿರಂತರ ಕೆಲಸ ಮಾಡಿ ಏನೂ ಕೆಲಸ ಮಾಡಿಲ್ಲ, ನಿರಂತರ ಎಲ್ಲವನ್ನು ತಿಳ್ಕೊಂಡ್ವಿ, ಏನೇನೂ ತಿಳ್ಕೊಳ್ಳಿಲ್ಲ, ನಿರಂತರ ಎಲ್ಲವನ್ನು ಪಡ್ಕೊಂಡ್ವಿ, ಏನೂ ಪಡ್ಕೊಳ್ಳಿಲ್ಲ. ಎಂಥ ಅದ್ಭುತವಾದಂತಹ ಮಹಾತ್ಮರು ಜ್ಞಾನಿಗಳು ಅಂದ್ರೆ, ಆ ಜ್ಞಾನಿಗಳ ಜೊತೆಲಿ ಇದ್ದೇ ಗೊತ್ತಾಗಬೇಕು. ಕಷ್ಟ ಆಗತ್ತೆ, ಬೈತಾರೆ, ವಿಜ್ಞಾನಿಗಳು ಗೊತ್ತಾಗತ್ತೆ. ಕೆಲವು ಸಲ ಏನಾಗ್ಬಿಡತ್ತೆ ಗೊತ್ತಾ, ನಾವು ತಪ್ಪು ಮಾಡಿಲ್ಲ ಅಂತಲೂ ಗೊತ್ತಿರತ್ತೆ, ಅವರು ಬೈತಾ ಇದ್ದಾರೆ ತಪ್ಪು ಮಾಡಿದೆ ಅಂತಲೂ ಗೊತ್ತಾಗತ್ತೆ. ನೀವು ನಾನು ತಪ್ಪು ಮಾಡಿಲ್ಲ ಅಂತ ಸಮರ್ಥನೆ ಮಾಡ್ಕೊಳಕ್ ಹೋಗ್ಬಾರ್ದು. ಹೋದ್ರೆ ತಪ್ಪಿದ್ರಿ ಅಂತ ಅರ್ಥ. ಆಯ್ತು, ತಾವು ಹೇಳಿದಿರಿ ಅಂತ ಒಪ್ಕೊಂಡ್ರೆ ಅದು ನಿಮ್ಮ ಕ್ಷಮೆಯ ಪರೀಕ್ಷೆ. ಆರೋಪ ಮಾಡಿ ಬೈದಾಗ, ತಪ್ಪಿಲ್ಲದೆ ಆರೋಪ ಮಾಡಿ ಬೈದಾಗ ನೀವು ಎಷ್ಟು ಕ್ಷಮೆ ಇರುತ್ತೆ. ಅವ್ರ ಗುರುಗಳಾದ್ರೇನೋ, ನಾನು ತಪ್ಪು ಮಾಡಿದಿಲ್ಲ, ಬೈದು ಬಿಟ್ರೆ ಸುಮ್ಮನೆ ಬಿಡ್ತೀವಾ ಅಂದ್ರು. ಹಾಗಾದ್ರೆ ನೀವು ಗುರುಭಕ್ತಿ ಇಲ್ಲ, ತೀರ್ಮಾನ ಹಾಕ್ಬಿಡ್ತಾರ ಅಲ್ಲೇ. ಇದು ಗುರು ಪರೀಕ್ಷೆಯಲ್ಲಿ ಗೆಲ್ಲೋದು ಕಷ್ಟ. ಪರಮಾತ್ಮನ ಪರೀಕ್ಷೆಯಲ್ಲಿ ಗೆಲ್ಲಬಹುದು. ಅವನು ಎಷ್ಟು ಪರೀಕ್ಷೆ ಮಾಡ್ತಾರೆ ಅಂದ್ರೆ, ಇವನಿಗೆ ಪರಮಾತ್ಮನೇ ಬೇಕು ಅಂತಿದೆಯೋ, ಅಥವಾ ಗುರು ಸೇವೆ ಮಾಡಿ ಒಂದು ಕೀರ್ತಿ ತಗೋಬೇಕೋ, ಅಥವಾ ಗುರು ಸೇವೆ ಮಾಡಿ ಲೋಕದ ಏನಾದರೂ ಪಡೀಬೇಕು ಅಂತಿದೆಯೋ. ಗುರುಗಳಿಗೂ ಶಿಷ್ಯನಿಗೂ ಬರೋ ಆ ಸಂಬಂಧ ಯಾವ್ದು ಮೂಲ? ವಿದ್ಯಾ. ವಿದ್ಯಾ ಅಂದ್ರೆ ಯಾವ ವಿದ್ಯೆ ಇದು? ಬ್ರಹ್ಮವಿದ್ಯಾ. ಅವನು ಬ್ರಹ್ಮವಿದ್ಯಾ ಅನ್ನೋದು ಬೇಕು ಅಂತಿದ್ರೆ ಗುರುಗಳು ಪ್ರೇಮ ಇಡ್ತಾರೆ. ಅವನು ದುಡ್ಡು ಕೊಡ್ತಾನೆ. ನಮ್ಮವ್ರು ಯಾರೋ ಹೇಳಿದ್ರೆ ನಮ್ಮ ಗುರುಗಳಿಗೆ, ಅದು ಯಾರ ಹೆಸರು ಹೇಳೋಲ್ಲ, ನಿಮ್ಮ ಮಗಳ ಮದುವೆಗೆ ಸಹಾಯ ಮಾಡ್ತೇನೆ, ದುಡ್ಡು ಕೊಡ್ತೀನಿ, ನಂಗೆ ವಿದ್ಯೆ ಹೇಳ್ಕೊಡಿ. ಹೋಗ್ತೇವೆ ಅವರು ವಿದ್ಯೆ ಹೇಳ್ಕೊಡುವಾಗ ಅವ್ರು ಕೃತಕೃತ್ಯರೋ, ನಿಮಗೇನೋ ಕೊಡ್ತೀನಿ ಶಬ್ದಕ್ಕೆ ಇವ್ರಿಗೆ ಏನಾದ್ರೂ ಬೇಕು ಅನ್ನೋದು ಇರತ್ಯ. ಆದ್ರೂ ಮನುಷ್ಯ ಏನಾಗತ್ತೆ, ಏನಾದ್ರೂ ಕೊಟ್ಟು ನಮ್ಮ ಕಡೆ ಮಾಡ್ಕೊಂಡ್ಬಿಡ್ಬೇಕು ಅಂತ. ಆ ಧೃತರಾಷ್ಟ್ರ ಅದೇ ಹೇಳ್ತಾ ಇದ್ನಂತೆ. ಕೃಷ್ಣ ಬರ್ತಾನೆ ಅನ್ಕೊಂಡ್ಲೆ ಒಂದು ದೊಡ್ಡ ಹಾಲಲ್ಲಿ ಎಲ್ಲಾ ವಸ್ತು ಇದ್ದ. ಇವ್ರನ್ನ ಕರೆದು, ನೋಡು ಇದು ಚೆನ್ನಾಗಿದೆ, ಇದನ್ನು ಕೃಷ್ಣನ್ ಕೊಡಬಹುದಾ ಅಂತ. ಹೆಂಗಸರು ಮದುವೆಗೆ ಈ ಸೀರೆ ಇವ್ರಿಗೆ ಕೊಡಬಹುದಾ ಅಂತ ಯೋಚನೆ ಮಾಡ್ತಾರಲ್ಲ,
ಅದನ್ನ ಕೇಳಕ್ಕೆ ಪ್ರಕೃತ ಅಲ್ಲ ನಮ್ಗೆ ದೃಷ್ಟಾಂತಕ್ಕೆ ಇನ್ನೊಂದು ದೃಷ್ಟಾಂತ ಬೇಡ. ನಮಗೆ ಅನುಭವ ಇದೆ, ನಾವು ಮದುವೆ ಮಾಡಿದವ್ರು ತಾನೆ, ಅವರು ಅಲ್ಲೇ ನೋಡ್ತಾರೆ ಇದು ನಮ್ಮವ್ರಿಗೆ ಕೊಡ್ಬೇಕಾದ್ದು, ಇದು ಬೇರೆ ಸ್ವಲ್ಪ ದೂರದವ್ರಿಗೆ ಕೊಡಬೇಕು, ಅದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕೊಡೋದು ಅಲ್ಲ. ನಮ್ಮವ್ರಿಗೆ ಕೊಟ್ರೆ, ನಾನು ಈ ಕೈಯಿಂದ ಈ ಕೈ ಕೊಟ್ರೆ ಅದು ದಾನ ಆಗತ್ತೇನ್ರಿ? ನಮ್ಮವ್ರಿಗೆ ಕೊಡಬೇಕೋ ನಮ್ಮವ್ರ ಅಲ್ದವ್ರಿಗೆ ಕೊಡಬೇಕೋ ದಾನನ? ಅಲ್ಲ, ದಾನ ಅಲ್ಲ, ಹುಡುಗಿರ್ತೇನೆ. ಹುಡುಗಿಯರೇನು ಅಷ್ಟೇ. ಕೊಡೋದು ಅನ್ನೋ ಶಬ್ದಕ್ಕೆ ಅರ್ಥ ತ್ಯಾಗವೇ ಅದು. ಏನೇ ಆಗಲಿ ನನಗೆ ಆ ವಿಚಾರ ಬೇಡ ಈಗ ಸದ್ಯಕ್ಕೆ. ಆ ಕೃಷ್ಣ ಬರ್ತಾ ಇದ್ದಾನೆ ಸಂಧಿಗೋಸ್ಕರ. ಧೃತರಾಷ್ಟ್ರ ಹಾಲು ತುಂಬ ಇಟ್ಟಿದ್ದಾನೆ, ಒಂದು ದೊಡ್ಡ ಹಾಲು, ಎಲ್ಲ ಕಂಬಳಿಗಳು ಹಾರಗಳು ಎಲ್ಲ ಇಟ್ಟಿದ್ದಾನೆ. ವಿದುರನ ಕರೆದು ಕೇಳ್ತಾ ಇದ್ದಾನೆ. ವಿದುರ ಮಹಾಬುದ್ಧಿವಂತ ಅವನು. ಏನು ಲಂಚ ಕೊಟ್ಟು ಕೃಷ್ಣ ನನ್ನ ಕಥೆ ಮಾಡಬೇಕು ಅಂತಿದೀಯಾ? ಅವನು ಏನು ಕೇಳಲ್ಲ. ಅನ್ಯತ್ ಪೂರ್ಣಾದ್ ಅಪಾಂ ಕುಂಭಾತ್, ಅನ್ಯತ್ ಪಾದಾವಸೇಚನಾತ್, ಅನ್ಯತ್ ಕುಶಲ ಸಂಪ್ರಶ್ನಾತ್ ನೈಹಿಷ್ಯತಿ ಜನಾರ್ದನ. ಭಗವಂತನ ಆ ಮಹಿಮೆ ತಿಳ್ಕೊಂಡು ಅವನ ವಿದುರನೇ ತಿಳ್ಕೋಬೇಕು. ಜ್ಞಾನಿಯೇ ಜ್ಞಾನಿಯ ಯೋಗ್ಯತೆಯನ್ನು ತಿಳ್ಕೋತಾರೆ ಅಂತ ಅಲ್ವಾ? ಅವನು ಜ್ಞಾನಿ. ಅವನು ಬಂದ್ರೆ ಅವನು ಲೌಕಿಕ ವ್ಯವಹಾರವಾಗಿ ಪೂರ್ಣ ಕುಂಭ ಸ್ವಾಗತ ಮಾಡಿದ್ರೆ ತಗೋತಾನೆ, ಕುಶಲ ಪ್ರಶ್ನೆಯನ್ನು ಕೇಳ್ತಾನೆ. ಇನ್ನು ಪಾದ ತೊಳೆದ್ರೆ ನೀವು ಅದನ್ನು ಒಪ್ಕೊಳ್ತಾನೆ. ಇನ್ನೇನು ಕೇಳಲ್ಲ ನಿನ್ನ ಅಂದ. ಏನು ಕೇಳಲ್ಲ ನಾನು, ಊಟನೂ ಕೇಳಲ್ಲ ಅಷ್ಟ ಅಲ್ಲ, ಊಟ ಮಾಡಲ್ಲ ಅಂತಾನೆ. ನೀನು ಭಾರಿ ದುಡ್ಡು ಕೊಟ್ಟು ಅರ್ಥೇನತ ಮಹಾಬಾಹುಂ ವಾಸುದೇವಂ ಜೀರ್ಷಸಿ, ಅವನು ಎಳ್ಕೊಳ್ಬೇಕು ಅಂತ ಹೊರಡ್ತೀಯ, ಸಾಧ್ಯನೇ ಇಲ್ಲ ಅಂತ. ಇಲ್ಲಿ ಜ್ಞಾನಿಯಾದವನಿಗೆ ತನ್ನ ಪಕ್ಷ ಬೇರೆ ಪಕ್ಷ ಅಂತಿಲ್ಲ, ಲೋಕಹಿತ ಆಗಬೇಕು. ಲೋಕಹಿತ ಆಗುವಾಗ ಆ ತತ್ವಜ್ಞಾನ ಇದೆಯಲ್ಲ, ಆ ತತ್ವಜ್ಞಾನವನ್ನು ಕೊಟ್ಟು ಲೋಕಹಿತ ಮಾಡೋದು ಒಂಥರ, ತತ್ಕಾಲಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಲೋಕಹಿತ ಮಾಡೋದು ಒಂಥರ. ತತ್ಕಾಲಕ್ಕೆ ಕೊಟ್ಟದ್ದು ಅವಿದ್ಯಾಕಲ್ಪಿತ ವಸ್ತು. ಜ್ಞಾನಿಗಳು ಯಾಕ್ರೆ ಅವ್ರ ಹತ್ರ ಹೋದಾಗ ಏನೋ ಒಂದು ನಮ್ಗೆ ಹೋದ್ವಿ, ದರ್ಶನ ಮಾಡಿದ್ವಿ, ಮಕ್ಕಳಾಗ್ಬಿಡ್ತದನ್ರಿ, ಇವ್ರನ್ನ ದರ್ಶನ ಮಾಡಿದ್ವಿ, ದುಡ್ಡು ಬಂದ್ಬಿಡ್ತು. ಏನು ಜ್ಞಾನಿಗಳ ಮಹಿಮೆ ಅಂತಾರೆ, ಅದು ಜ್ಞಾನಿಗಳ ಮಹಿಮೆನೇ. ಅವಿದ್ಯಾಕಲ್ಪಿತ ವಸ್ತು ಕೊಟ್ಟು ಬಂಧನ ಆಗ್ತಾ ಇದ್ದಾರೆ, ಅದು ಜ್ಞಾನಿಗಳ ಮಹಿಮೆ. ಅವ್ರ ಜ್ಞಾನಿಗಳು ನಮ್ಗೆ ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು? ದರ್ಶನ ಮಾಡಿದ ಕೂಡಲೇ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗೋಯ್ತು. ಆದ್ರಿಂದ ಅವ್ರ ಜ್ಞಾನಿಗಳು. ಅಯ್ಯೋ, ನನಗೆ ಈ ಪ್ರಪಂಚದಲ್ಲಿ ಆಗ್ತಾ ಇರೋ ಮೋಸ ನೋಡಿದ್ರೆ ನಮೋ ನಮಃ. ಯಾರೋ ತತ್ವವನ್ನು ತಿಳಿಸಿ ನೀವು ಈಗಲೇ ಮುಕ್ತರೋ, ನೀವು ಪಡ್ಕೊಳ್ಬೇಕಾದದ್ದಿಲ್ಲ, ನೀವು ಸಾಮಾನ್ಯವೂ ಅಲ್ಲ ವಿಶೇಷವೂ ಅಲ್ಲ ಅನ್ನೋ ಜ್ಞಾನವನ್ನು ಕೊಡ್ತಾರೋ ಅವರೇ ನಿಜವಾದ ಅನುಗ್ರಹ ಮಾಡೋರು. ಅಂಥ ಅನುಭವನಿಷ್ಠವಾದ ಜ್ಞಾನವನ್ನ ಕೊಟ್ಟವರು ಯಾರೋ? ಗುರುಗಳು. ಅದನ್ನ ಅನುಭವದಲ್ಲಿ ನಿಂತ್ಕೊಂಡು ಹೇಗಾದರೂ ತಿಳಿಯಲಿ ಅಂತ ಹೇಳಿ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ್ರು, ಪುನಃ ಕನ್ನಡ ಭಾಷೆಯಲ್ಲಿ ಇದು ಮಾಡಿದ್ರು, ಪ್ರವಚನವನ್ನು ಮಾಡಿದ್ರು, ಶಿಷ್ಯರನ್ನು ತಯಾರು ಮಾಡಿದ್ರು, ಎಷ್ಟು ತರಹ ಮಾಡಿದ್ರು ಅವರು. ಅವರಿಗೆ ಇಷ್ಟು ಮಾಡಿಯೋ ಅವರಿಗೆ ಒಂದು ಕೊರತೆ ಇತ್ತು ಅಂತ ನನಗನ್ಸುತ್ತೆ. ನಮ್ಮಂಥ ಶಿಷ್ಯರಿದ್ದರಿಂದ ಇಂಗ್ಲಿಷ್ ಬರೋ ವ್ಯಕ್ತಿ ಆಗಬೇಕಿತ್ತಂತೆ. ಯಾಕಂದ್ರೆ ಎಲ್ಲ ಕಡೆಯಲ್ಲೂ ಪ್ರಚಾರ ಮಾಡಬಹುದಾಗಿತ್ತು. ಇಂಗ್ಲಿಷ್ ಬರೋ ವ್ಯಕ್ತಿ ಆಗಬೇಕು. ಬರೀ ಇಂಗ್ಲಿಷ್ ಬಂದ್ರಾಗಲ್ಲ, ಸಂಸ್ಕೃತನೂ ಬರಬೇಕು. ಬರೀ ಇಂಗ್ಲಿಷು ಸಂಸ್ಕೃತ ಬಂದ್ರಾಗಲ್ಲ. ಅವನಿಗೆ ವೈರಾಗ್ಯ ಇರಬೇಕು, ಯಾಕಂದ್ರೆ ಪ್ರಚಾರ ಮಾಡೋರು ಸಂಸಾರ ಕಟ್ಕೊಂಡ್ರಾಗಲ್ಲ. ಇನ್ನು ವೈರಾಗ್ಯದ ಜೊತೆಯಲ್ಲಿ ಜ್ಞಾನವನ್ನು ಭಕ್ತಿಯನ್ನು ಇಟ್ಕೊಂಡು ಅದಕ್ಕೋಸ್ಕರ ಪ್ರಚಾರ ಮಾಡುವಂಥ ಒಂದಷ್ಟು ಶಿಷ್ಯರು ಬೇಕಾಗಿತ್ತು. ಆವಾಗ ಅಖಂಡ ವಿಶ್ವವನ್ನ ಶಂಕರ ದರ್ಶನದಲ್ಲಿ ನಿಲ್ಲಿಸ್ಬಿಡ್ತೇನೆ. ಆಶೈಲಾದುದಯ ತಥಾಸ್ತಗಿರಿತಃ ಅಂತ ಸುರೇಶ್ವರು ಒಂದು ಮಾತು ಹೇಳಿದರು. ಉದಯಾಚಲ ಪರ್ವತದಿಂದ ಸೂರ್ಯನ ಬೆಳಕು ಬೀಳೋವರಿಂದ ಅಸ್ತಾಚಲ ಬರೋವರೆಗೆ ಎಲ್ಲರೂ ಶಂಕರ ಶಿಷ್ಯರಂತೆ. ಆ ಶಂಕರ ಜ್ಞಾನದಿಂದ ಸೂರ್ಯ ಚಂದ್ರನಾಗ್ಬಿಟ್ಟ. ಸೂರ್ಯ ಚಂದ್ರನಾದ ಅಂದ್ರೇನೋ? ಸೂರ್ಯನ ಬೆಳಕು ನಿಜವಾದ ಬೆಳಕಲ್ಲ, ಇನ್ನೊಂದು ಬೆಳಕಿಂದ ಬೆಳಗಿಸ್ಕೊಂಡು ಬೆಳಕು. ಚಂದ್ರನ ಬೆಳಕನ್ನು ಹೇಳ್ತಾರಲ್ಲ ಈಗಿನವರು. ಚಂದ್ರನ ಬೆಳಕು ಹಾಗೆ ಸೂರ್ಯನ ಬೆಳಕಿನಿಂದ ಬೆಳಕು ಪಡ್ಕೊಂಡು ಎರವಲ ಬೆಳಕು. ಸೂರ್ಯನ ಬೆಳಕು ಅಂಥದ್ದು ಅಂತೇಳಿ ಅಂಥ ಶಂಕರ ಭಾಸ್ಕರ ಎಲ್ಲರ ಹೃದಯದಲ್ಲೂ ನೆಲೆ ನಿಲ್ತಾನೆ. ಅಂಥ ಒಂದು ಕೆಲಸ ಮಾಡಬೇಕು ಅಂತ ಗುರುಗಳ ಸಂಕಲ್ಪ ಇತ್ತು. ನೀವಿಷ್ಟು ಜನ ಇದ್ದೀರಿ, ಒಬ್ಬೊಬ್ಬರು ಶಂಕರ ಸೂರ್ಯರೇ. ನೀವೆಲ್ಲ ಗುರುಗಳ ಆ ಸಂಕಲ್ಪವನ್ನು ನೆರವೇರಿಸಿ ಅಂತ ಹೇಳ್ತಾ ನನ್ನ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. 1 ಗಂಟೆ. ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಇದೆ. ಇನ್ನೊಂದು ಪ್ರವಚನ ಇದೆ, ಅದರಲ್ಲಿ ವಿಶೇಷವಾದ ಬೇರೆ ವಿಷಯ ಹೇಳೋಣ ಅಂತ ಇಟ್ಕೊಂಡಿದ್ದೆ. ಪ್ರಕ್ರಿಯೆ ಸಾಕಾಯ್ತು. ವಿಶೇಷವಾದ ಸಾಮಾನ್ಯವನ್ನು ಹೇಳ್ತೇನೆ. ಸಾಮಾನ್ಯ ಇದೇ ಸಾಮಾನ್ಯ ವಿಶೇಷತೆ 2 ವಾರ ಕರೆದೆ. ಓರೇ ವಿಶೇಷ ನಮ್ಮ ಪೋರು